ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೊಂಡು ತಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನ ನಾವು ಆಯ್ತ ಮಾಡಿಕೊಳ್ಳಬೇಕು ಅಂತ ಭಕ್ತನಾದ ಪೌಲ್ ಬರಿತಾನೆ. ಕ್ರಿಸ್ತನ ಬರೋಣಕ್ಕೆ ದೇವಜನ, ಕ್ರಿಸ್ತನನ್ನ ಅಂಗೀಕರಿಸಲ್ಪಟ್ಟಂತ ಜನ ಆಯ್ತವಾಗಿರಬೇಕು ಅಂತ ಬರೆಯಲ್ಪಟ್ಟಿದೆ. ಯಾವ ರೀತಿಯಾದ ಒಂದು ಆಯ್ತ? ಸತ್ಯವೇದ ಹೇಳ್ತದೆ, ಶುದ್ಧವಾದ ಜೀವಿತ, ಪ್ರಾರ್ಥನೆಯ ಜೀವಿತ, ನಂಬಿಕೆಯ ಜೀವಿತದ ಮೂಲಕವಾಗಿ ಹಾಗೂ ಸಾಕ್ಷಿಯ ಜೀವಿತದ ಮೂಲಕ ನನ್ನ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವಂತ ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು ಅಂತ ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, 1 ಯೋಹಾನ 3ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳಬೇಕು. ಆತನಿರುವಂತೆ, ಆತನು ಅಂದರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಶುದ್ಧನಾಗಿರುವಂತೆ ಅವನ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬನು ಶುದ್ಧನಾಗಿರಬೇಕು ಅಂತ ಸತ್ಯವೇದ ಹೇಳ್ತದೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನವನ್ನು ನಾವು ಧ್ಯಾನ ಮಾಡಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಹೃದಯದಲ್ಲಿ ಒಳ್ಳೆಯ ಯೋಚನೆಗಳಿಗಿಂತ ಕೆಟ್ಟ ಯೋಚನೆಗಳೇ ತುಂಬಿಕೊಂಡಿತ್ತು. ಅವರು ನೀತಿವಂತರಾಗಿರುವುದಕ್ಕಿಂತ ಅನೀತಿವಂತರಾಗಿದ್ದರು. ದೇವರು ಇಷ್ಟಪಡುವುದಕ್ಕಿಂತ ದೇವರು ಇಷ್ಟಪಡದಲ್ಲವರಾಗಿದ್ದರು. ಅಂತ ಸಂದರ್ಭದಲ್ಲಿ ಪರಲೋಕದ ದೇವರು ತಾನು ಸೃಷ್ಟಿಸಲ್ಪಟ್ಟಂತ ಮನುಷ್ಯನನ್ನ ನಾಶಪಡಿಸಬೇಕು ಅಂತ ಆಲೋಚನೆ ಮಾಡಿಕೊಂಡಿರುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ದೃಷ್ಟಿ 500 ವರ್ಷಗಳ ತದನಂತರ ನೋಹನ ಮೇಲೆ ಬಿತ್ತು. ನೋಹನ ಮೇಲೆ ದೇವರ ದೃಷ್ಟಿ ಬಿತ್ತಂತೆ. ಸತ್ಯವೇದ ಹೇಳ್ತದೆ, ಪ್ರೀತಿಯ ಸಹೋದರ ಸಹೋದರಿಯೇ, ಎಷ್ಟೋ ಲಕ್ಷ ಜನಗಳಿದ್ರು. ಎಷ್ಟೋ ಲಕ್ಷ ಜನಗಳ ಮಧ್ಯದಲ್ಲಿ ದೇವರ ದೃಷ್ಟಿ ಯಾರ ಮೇಲೆ ಬಿದ್ದಿದೆ ಅಂದ್ರೆ ಸತ್ಯವೇದದ ಪ್ರಕಾರ ನೋಹನ ಮೇಲೆ. ಆ ನೋಹ ಯಾರು ಹೇಳ್ತದೆ? ಆದಿಕಾಂಡ 6:9 ಪ್ರಕಾರವಾಗಿ ದೇವರ ದೃಷ್ಟಿ ಭೂಲೋಕದಲ್ಲಿ ಲಕ್ಷಗಳ ಗಟ್ಟಲೆ ಜನ ಇರುವಂತ ಸಂದರ್ಭ, ಆತನ ಕಣ್ಣುಗಳು ನೋಹನನ್ನು ದೃಷ್ಟಿಸುವಾಗ ಬೈಬಲ್ ಹೇಳ್ತದೆ, ನೋಹನು ನೀತಿವಂತನು, ಯಥಾರ್ಥನು, ಶುದ್ಧನು, ದೇವರು ಮೆಚ್ಚುವಂತ ವ್ಯಕ್ತಿಯಾಗಿದ್ದಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಬರೋಣಕ್ಕೆ ನಾವು ಆಯುಕ್ತವಾಗಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯೇ, ನೋಹನ ಮೇಲೆ ಬಿದ್ದಂತ ದೃಷ್ಟಿ, ನೋಹನಿಗೆ ದೇವರು ಕೊಡುವಂತ ಒಂದು ಆಜ್ಞೆ, ಆ ಕೊಟ್ಟಂತ ಆಜ್ಞೆಯನ್ನ ಇರುವಂತ ಕಾಲದಲ್ಲಿ ತಪ್ಪದೆ ಭಯಭಕ್ತಿಯಿಂದ ಆ ಆಜ್ಞೆಯನ್ನ ನೋಹನು ಪೂರೈಸಲ್ಪಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಒಂದು ನಾವೇನ ಕಟ್ಟುವಂತ ಸಂದರ್ಭದಲ್ಲಿ 120 ವರ್ಷಗಳ ಕಾಲ 120 ವರ್ಷಗಳ ಕಾಲ ದೇವರು ಕೊಡಲ್ಪಟ್ಟ ಕೆಲಸವನ್ನ ಯಥಾರ್ಥನಾಗಿ, ಭಯಭಕ್ತಿಯುಳ್ಳವನಾಗಿ, ನಂಬಿಗಸ್ತನಾಗಿ ಕೊಡಲ್ಪಟ್ಟ ಕೆಲಸವನ್ನ ಹಗಲು ರಾತ್ರಿ ಅನ್ನದೆ ಅವನು ಮಾಡುತ್ತಾ ನಡುವೆ ಪರಲೋಕದ ದೇವರ ಶುಭವಾರ್ತೆಯನ್ನ, ಬರಲಿಕ್ಕಿರುವಂತಹ ಆಪತ್ತನ್ನ ಜನಗಳಿಗೆ ಹೋಗಿ ಅವನು ತಿಳಿಯಪಡಿಸುವಂತ ಸಂದರ್ಭದಲ್ಲಿ ಆ ಜನ, ಆ ಗ್ರಾಮದವರು
ಆ ಊರಿನವರು, ಆ ಜಿಲ್ಲೆಯವರು, ಯಾರೇ ಆಗಿರಬಹುದು, ನೋಹನ ಮಾತನ್ನ ತಿರಸ್ಕಾರ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ, ಅಂಗೀಕರಿಸಿಕೊಂಡಿಲ್ಲ. ದೇವರ ಭಯ ಇಲ್ಲ, ದೇವರ ಮಾತನ್ನು ನಂಬುವವರಿಲ್ಲ. ಅದು ನೆರವೇರುತ್ತೆ ಅಂತ ವಿಶ್ವಾಸ ಇಡುವಂಥವರು ಯಾರು ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಅಷ್ಟು ಜನಗಳ ಮಧ್ಯದಲ್ಲಿ ದೇವರ ಮಾತನ್ನ ಶ್ರದ್ಧೆಯಿಂದ, ಭಯಭಕ್ತಿಯಿಂದ, ವಿಧೇಯತೆಯಿಂದ, ನಂಬಿಕೆಯಿಂದ ಕೇಳಿ ಅದರಾಗೆ ನಡೆಯಲ್ಪಟ್ಟವನೇ ನೋಹ. ಸತ್ಯವೇದ ಹೇಳ್ತದೆ, ನಡೆದಂಥ ನೋಹನ ಕುಟುಂಬ ರಕ್ಷಣೆ ಹೊಂದಿಕೊಂಡಿದೆ. ಪ್ರಿಯ ಸಹೋದರಿಯೇ, ಶುದ್ಧವಾದ ಜೀವಿತವನ್ನ ನೀನು ನಂಬಿರುವಂಥ ದೇವರಿವತ್ತು ಅಪೇಕ್ಷಿಸ್ತಾ ಇದ್ದಾನೆ. ನಿಜವಾದ ಶುದ್ಧವಾದ ಜೀವಿತ ನಂಬಲ್ಪಟ್ಟಂತ ನಾವು ಮಾಡ್ತಾ ಇದ್ದೇವಾ? ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನೋಡುವಾಗ ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ಸತ್ಯವೇದ ಹೇಳ್ತದೆ, ಅಬ್ರಾಮ್ 99ನೇ ವರ್ಷದವನಾಗುವಾಗ, ಅಬ್ರಾಮನಿಗೆ ವಯಸ್ಸು 99. ಆ ಸಮಯದಲ್ಲಿ ದೇವರು ಅಬ್ರಾಮನಿಗೆ ಹೇಳುವಂಥ ಒಂದು ಮಾತು, ಅಬ್ರಾಮನೇ, ನಿನ್ನ ದೃಷ್ಟಿಯಲ್ಲಿ ನೀನು ಹೇಗಿರಬೇಕು ಅಂದ್ರೆ ದೋಷ ಇಲ್ಲದವನಾಗಿ ಕಾಣಲ್ಪಡಬೇಕು. 99ನೇ ವರ್ಷದಲ್ಲಿ ದೇವರು ಹೇಳುವಂತ ಒಂದು ಮಾತು, ನಾನು ನೋಡುವಾಗ, ನಾನು ದೃಷ್ಟಿಸುವಾಗ ನಿನ್ನ ಜೀವಿತ ಹಗಲು ರಾತ್ರಿ ದೋಷ ಇಲ್ಲದಂತ ಜೀವಿತ ಅದಾಗಿರಬೇಕು. ಎಷ್ಟೊಂದು ಕಷ್ಟಕರ. ಪ್ರಿಯ ಸಹೋದರಿಯೇ, ಕ್ರಿಸ್ತನ ಬರೋಣಕ್ಕೆ ನಾವು ಆಯುಕ್ತವಾಗಬೇಕು ಅಂತ ಸತ್ಯವೇದ ಹೇಳ್ತದೆ. ನಾವು ಆಯುಕ್ತವಾಗಬೇಕಾಗಿದೆ, ಶುದ್ಧವಾದ ಜೀವಿತವನ್ನು ನಡೆಸಬೇಕಾಗಿದೆ, ದೇವರು ಮೆಚ್ಚುವಂತ ಜೀವಿತಕ್ಕೆ ನಮ್ಮನ್ನು ಒಳಪಡಿಸಬೇಕಾಗಿದೆ. ದೇವರ ಆಶೀರ್ವಾದವನ್ನು ಬಯಸುವಂತ ಪ್ರೀತಿಯ ದೇವಜನರೇ, ಅವನು ಬಯಸುವಂತ ಜೀವಿತಕ್ಕೆ ನಮ್ಮನ್ನು ನಾವು ಒಳಪಡಿಸಿದ್ದೇವಾ? ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ, ಯೋಬ ದೇವರಿಗೆ ಭಯಪಟ್ಟಿದ್ದಾನೆ. ಆ ಅಧ್ಯಾಯವನ್ನು ನೀವು ಧ್ಯಾನ ಮಾಡಿ ನೋಡುವುದಾದ್ರೆ ಸತ್ಯವೇದ ಹೇಳ್ತದೆ, ಯೋಬ ಎಂಬ ಒಬ್ಬ ಮನುಷ್ಯನು ಊಚೆಂಬ ಪ್ರಾಂತ್ಯದಲ್ಲಿ, ಅವನು ಬಡವನಾಗಿಲ್ಲ, ಶ್ರೀಮಂತನಾದ ವ್ಯಕ್ತಿ. ಅವನು ಯಾವ ಕಡಿಮೆ ಇಲ್ಲ, ಹಣ ಇದೆ, ಜನ ಇದ್ದಾರೆ, ಸೌಕರ್ಯಗಳಿದೆ, ಸುಖವಾಗಿದ್ದಾನೆ, ಸಮಾಧಾನವಾಗಿದ್ದಾನೆ, ಆನಂದಭರಿತವಾದ ಜೀವಿತವನ್ನ ಮಾಡ್ತಾ ಇದ್ದಂಥ ಯೋಬನ ಜೀವಿತದಲ್ಲಿ ಸಡನ್ ಆಗಿ ಅಲೆಗಳು ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ, ಬಿರುಗಾಳಿ ಆರಂಭ ಆಗುತ್ತೆ. ಯೋಬನಿಗೆ ಅದು ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಗೊತ್ತಿಲ್ಲ. ಹಣ ಇದ್ದಾಗಲೇ, ಸೌಕರ್ಯ ಇದ್ದಾಗಲೇ, ಜನ ಇದ್ದಾಗಲೇ, ಅನುಕೂಲ ಇರುವಾಗಲೇ ಯೋಬ್ ಪರಲೋಕದ ದೇವರಿಗೆ ಭಯಪಟ್ಟವನಾದ ಜೀವಿತವನ್ನು ಮಾಡಿದ್ದಾನೆ. ನೀತಿವಂತನಾಗಿ ಕಾಣಲ್ಪಟ್ಟಿದ್ದಾನೆ, ಯಥಾರ್ಥವಾಗಿ ಕಾಣಲ್ಪಟ್ಟಿದ್ದಾನೆ. ತನ್ನ ಜೀವಿತದಲ್ಲಿ ಯಾವ ಕಳಂಕ ಬಾರದಾಗೆ ತನ್ನನ್ನು ತಾನು ಶುದ್ಧವಾದ ಜೀವಿತದಲ್ಲಿ ನಡೆಸಿಕೊಂಡು ಬಂದಿದ್ದಾನೆ. ಅವನ ಚರಿತ್ರೆ ಹೇಳುತ್ತೆ, ಅನುಕೂಲವಾಗಿರುವಂಥ ಸಂದರ್ಭದಲ್ಲಿ ಅವನೇನು ಮಾಡ್ತಾ ಇದ್ದಾನೆ ಗೊತ್ತಾ? ದೊಡ್ಡ ಶ್ರೀಮಂತ, ಹಣಕಾಸಿರುವಂಥ ವ್ಯಕ್ತಿ. ಅವರ ಮಕ್ಕಳು ಪ್ರತಿದಿನ ಅವರ ಮನೆಯಲ್ಲಿ ಔತಣ ಕೂಟವನ್ನ ಇಡ್ತಾ ಇದ್ರು ಅಂತ ಸತ್ಯವೇದ ಹೇಳ್ತದೆ. ಯೋಬಲ್ಲ, ಯೋಬನ ಮಕ್ಕಳು ಅವನ ಮನೆಯಲ್ಲಿ ದಿನ ಫ್ರೆಂಡ್ಸ್ನ
ಬಂಧುಗಳನ್ನ VIP ಗಳನ್ನ ಕರೆಸಿ ಪಾರ್ಟಿಗಳನ್ನ ಮಾಡ್ತಾ ಇದ್ರಂತೆ. ಪಾರ್ಟಿ ಮಾಡುವಂತ ಮಕ್ಕಳಿಗೆ ಭಯ ಇಲ್ಲ, ಪಾರ್ಟಿ ಮಾಡುವಂತ ಮಕ್ಕಳಿಗೆ ಭಯ ಇಲ್ಲ. ಆದ್ರೆ ಯೋಬನಿಗೆ ಭಯ. ಯೋಬನಿಗೆ ಯಾವ ಭಯ? ನನ್ನ ದೇವರಿಗೆ ವಿರುದ್ಧವಾಗಿ ನನ್ನ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರಾ, ದೋಷವುಳ್ಳವರಾಗಿ ಕಾಣ್ತಾ ಇದ್ದಾರಾ, ಕುಡುಕುತನದ ಅಮಲಿನಲ್ಲಿ ನನ್ನ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಾ, ದೇವರಿಗೆ ವಿರುದ್ಧವಾದ ಕೆಲಸವನ್ನ ಅವ್ರು ನಡೆಸ್ತಾ ಇದ್ದಾರಾ? ಈ ಭಯ ಪಾರ್ಟಿ ಮಾಡುವಂತ ಮಕ್ಕಳಲ್ಲಿ ಬಂದಿಲ್ಲ. ಯೋಬನಲ್ಲಿ ಆ ಭಯ ಕಾಡತೊಡಗಲ್ಪಟ್ಟ ನಿಮಿತ್ತವಾಗಿ ಸತ್ಯವೇದ ಹೇಳ್ತದೆ, ದೇವರ ದೃಷ್ಟಿಯಲ್ಲಿ ಯಥಾರ್ಥವಾಗಿ ಶುದ್ಧವಾದ ಜೀವಿತವನ್ನ ಮಾಡಬೇಕು ಅಂತ ಬಯಸಲ್ಪಟ್ಟಂತ ಯೋಬ ಪಾರ್ಟಿ ಮುಗಿದ ಮೇಲೆ ಯೋಬನು ಪಾರ್ಟಿ ಮುಗಿದ ಮೇಲೆ ತನ್ನ ಮಕ್ಕಳನ್ನ ಕರೆಸಿ ಅವನು ನಿಲ್ಲಿಸಿ ಅವನು ಕೇಳುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನೋಡ್ರಪ್ಪ, ನಮ್ಮ ದೇವರು ಸತ್ಯ ದೇವರು, ನೀತಿ ಉಳ್ಳ ದೇವರು, ಯಥಾರ್ಥ ಉಳ್ಳ ದೇವರು, ಅವನೊಬ್ಬನೇ ದೇವರು, ಅವನು ಬಿಟ್ಟರೆ ಬೇರೆ ಯಾರು ಇಲ್ಲ. ಅವನ ದೃಷ್ಟಿಯಲ್ಲಿ ನಾವು ದೋಷವಿಲ್ಲದವರಾಗಿ ಶುದ್ಧವಾದ ಒಂದು ಜೀವಿತವನ್ನು ಮಾಡಬೇಕಾಗಿದೆ. ಅದು ಯಾವಾಗ ಹೇಳ್ತಾ ಇದ್ದಾನೆ? ಕಷ್ಟದ ಸಮಯದಲ್ಲಿ ಹೇಳ್ತಾ ಇಲ್ಲ, ಅನುಕೂಲ ಇದ್ದಾಗ. ತನ್ನ ಮಕ್ಕಳು ಎಲ್ಲಾದರೂ ತಪ್ಪು ಮಾಡಿ ದೇವರ ಕೋಪಕ್ಕೆ ಒಳಗಾದವರು ಅಂತ, ದೇವರ ಕೋಪಕ್ಕೆ ಒಳಗಾಗಿ ಬಿಡ್ತಾರೆ ಅಂತ ಆ ಭಯದ ನಿಮಿತ್ತ ಯೋಬನು ಮಕ್ಕಳಿಗೆ ಕೇಳ್ತಾನೆ, ನೀವು ಪಾರ್ಟಿ ಮಾಡ್ತಾ ಇದ್ದೀರಲ್ಲ, ಆ ಸಂದರ್ಭದಲ್ಲಿ ನನ್ನ ದೇವರಿಗೆ ವಿರುದ್ಧವಾಗಿ ಮಾತಾಡಿಬಿಟ್ರೆ ಆ ಕೋಪ ನಿಮ್ಮ ಮೇಲೆ ಬಂದುಬಿಡ್ತದೆ ಅಂತ ಅವನು ಹೇಳಿ, ದೇವರು ಕೋಪಕ್ಕೆ ಒಳಗಾಗಬಾರ್ದು ಅಂತ ಪ್ರಾಯಶ್ಚಿತ್ತ ಯಜ್ಞವನ್ನಾಗಿ ಒಂದು ತಲೆಗೆ ತಕ್ಕಂತ ಒಂದು ಕುರಿಯನ್ನ, ಪ್ರಾಣಿಯನ್ನ ದೇವರಿಗೆ ಬಲಿದಾನವಾಗಿ ಕೊಟ್ಟು ತಪ್ಪನ್ನು ಅರಿಕೆ ಮಾಡಿಸ್ತಾ ಇದ್ದಾನೆ. ಇಂಥ ಭಯಭಕ್ತಿ ಉಳ್ಳ ನೀತಿವಂತನಾದಂಥ ಯೋಬನ ಜೀವಿತದಲ್ಲಿ ಸಡನ್ ಆಗಿ ಅಲೆಗಳು ಬೀಸಲಿಕ್ಕೆ ಆರಂಭ ಆಗೋಯ್ತು. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಯಾರು? ಪ್ರಿಯ ಸಹೋದರ ಸಹೋದರಿಯೇ, ಯಾರು ನೀತಿವಂತರಾಗಿ ಪರಿಶುದ್ಧವಾಗಿ ಭಯಭಕ್ತಿ ಉಳ್ಳವರಾಗಿ ದೇವರ ಮಕ್ಕಳಾಗಿ ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೋ ಅವರಿಗೆ ಶೋಧನೆ ತಪ್ಪಿದ್ದಲ್ಲ. ಆದರೆ ನಮ್ಮ ರಕ್ಷಕನಾಗಿರುವ ಯೇಸು ಹೇಳ್ತಾನೆ, ಭಯ ಪಡಬೇಡ, ಲೋಕದಲ್ಲಿ ಕಷ್ಟಗಳು ಉಂಟು, ಆದರೆ ಅದನ್ನು ನಾನು ಜಯಿಸಿದ್ದೇನೆ. ಹಲ್ಲೇಲೂಯಾ, ಅದನ್ನು ನಾನು ಜಯಿಸಿದ್ದೇನೆ. ನನ್ನ ಹಿಂಬಾಲಿಸುವಂಥವರೇ ಭಯ ಪಡಬೇಡ್ರಿ. ನನ್ನ ಮಕ್ಕಳಾದ ನಿಮಿತ್ತವಾಗಿ ನಿಮಗೆ ಶೋಧನೆ ಬರುತ್ತೆ, ಶೋಧನೆ ಆಗುತ್ತಲೇ ನಾನು ಮಾರ್ಗವನ್ನು ಸಿದ್ಧ ಮಾಡ್ತೇನೆ. ಯಾವ ಕೇಡು ನಿಮಗೆ ಆಗೋದಿಲ್ಲ, ಯಾವ ಕೇಡು ನಿಮಗೆ ಏನು ಮಾಡೋದಿಲ್ಲ, ಯಾವುದೂ ನಿಮ್ಮನ್ನು ಮುಟ್ಟೋದಿಲ್ಲ. ಕಾರಣ ಏನು? ನೀನು ಕ್ರಿಸ್ತನಿಗಾಗಿ ನಿನ್ನ ಆತ್ಮ ಪ್ರಾಣ ಶರೀರವನ್ನು ಸಮರ್ಪಣೆ ಮಾಡಿ ಒಂದು ತೀರ್ಮಾನದೊಂದಿಗೆ ನೀನು ಜೀವಿಸುವುದಾದರೆ ನಮ್ಮ ದೇವರ ವಾಗ್ದಾನ, ಯಾರು ಬೇಕಾದರೂ ನಿಮ್ಮನ್ನು ಬಿಟ್ಟು ಬಿಡಬಹುದು, ಯಾರು ಬೇಕಾದರೂ ನಿಮ್ಮನ್ನು ಮರಿಬಹುದು, ಯಾರು ಬೇಕಾದರೂ ಕೈ ಬಿಡಬಹುದು. ಯೇಸು ಕ್ರಿಸ್ತನ ವಾಗ್ದಾನ, ನಾನು ನಿಮ್ಮನ್ನ ಕೈ ಬಿಡೋದೇ ಇಲ್ಲ, ನಾನು ನಿಮ್ಮನ್ನು ತೊರೆಯೋದೇ ಇಲ್ಲ, ನಾನು ನಿಮ್ಮನ್ನು ಮರೆಯೋದೇ ಇಲ್ಲ ಅಂತ. ದೇವರು ನೋಹನನ್ನು ಕೈ ಬಿಡಲಿಲ್ಲ, ಅಬ್ರಾಮನನ್ನು ಕೈ ಬಿಡಲಿಲ್ಲ, ಯೋಬನನ್ನು ನನ್ನ ದೇವರು ಕೈ ಬಿಡೋದಿಲ್ಲ. ಯೋಬನಿಗೆ ವಿರುದ್ಧವಾಗಿ ಅಲೆಗಳನ್ನು ಎಬ್ಬಿಸುವಂಥವನು ಯಾರು? ಸಮಸ್ಯೆ ಎಬ್ಬಿಸುವಂಥವನು ಯಾರು? ರೋಗವನ್ನು ತಂದಾಕಲ್ಪಟ್ಟವನು ಯಾರು? ದೇವರಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ಪ್ರಯತ್ನ ಪಟ್ಟಂಥವನು ಯಾರು? ಸಹೋದರ ಸಹೋದರಿ, ಚೆನ್ನಾಗಿದ್ದಂಥ ಕುಟುಂಬಕ್ಕೆ ಸಡನ್ ಆಗಿ ಬಂದು ಬಿಡ್ತಲ್ಲ ಅಲೆಗಳು. ಅಂತ ಸಂದರ್ಭದಲ್ಲೂ
ದೇವರ ವಾಕ್ಯ ಹೇಳ್ತದೆ, ಒಂದು ದಿನ ಸೈತಾನನು ದೇವರನ್ನ ಸಂಧಿಸಲ್ಪಟ್ಟಂತ ಸಮಯದಲ್ಲಿ ಪರಲೋಕದ ದೇವರು ಕೇಳ್ತಾನೆ, ನನ್ನ ಯೋಬನನ್ನ ನೀನು ನೋಡ್ದ? ನೀತಿವಂತನಾದ ಯೋಬನನ್ನ ನೋಡ್ದ? ಭಯಭಕ್ತಿ ಉಳ್ಳ ಯೋಬನನ್ನ ನೋಡ್ದ? ವಿಧೇಯನಾಗುವಂತ ಯೋಬನನ್ನ ನೋಡ್ದ? ನಾನು ಅಂದ್ರೆ ಎಷ್ಟು ಪ್ರೀತಿ ಅಂತ ಯೋಬನನ್ನ ನೀನ್ ನೋಡ್ದ ಅಂತ ದೇವರು ಸೈತಾನನನ್ನ ಕೇಳುವಾಗ, ಸೈತಾನ್ ಕೊಡುವಂತ ಉತ್ತರ ನಮ್ಮೆಲ್ಲರಿಗೂ ಗೊತ್ತಿದೆ. ಆತನೇನು ಹೇಳ್ತಾನೆ ಅಂದ್ರೆ, ದೇವರೇ ನೀನು ಅವನಿಗೆ ಆರೋಗ್ಯ ಕೊಟ್ಟಿದ್ಯಾ, ಐಶ್ವರ್ಯ ಕೊಟ್ಟಿದ್ಯಾ, ಅನುಕೂಲ ಕೊಟ್ಟಿದ್ಯಾ, ಸಂತೋಷ ಕೊಟ್ಟಿದ್ಯಾ, ಸಮಾಧಾನ ಕೊಟ್ಟಿದ್ಯಾ, ಯಾವ ತೊಂದರೆ ಇಲ್ಲದಂತ ಒಂದು ಜೀವಿತವನ್ನ ನೀನು ಕೊಟ್ಟ ನಿಮಿತ್ತವಾಗಿ ಅವನು ನಿನ್ನನ್ನು ಘನಪಡಿಸ್ತಾ ಇದ್ದಾನೆ ಅಷ್ಟೇ. ಒಂದು ವೇಳೆ ಒಂದು ಸಮಸ್ಯೆಯನ್ನು ಕೊಟ್ಟು ನೋಡು, ನಿನಗೆ ವಿರುದ್ಧವಾಗಿ ಅವನು ಮಾತನಾಡ್ತಾನೆ, ನಿನಗೆ ವಿರುದ್ಧವಾಗಿ ನಿಂತುಕೊಳ್ತಾನೆ, ನಿನಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾನೆ, ನಿನಗೆ ವಿರುದ್ಧವಾಗಿ ಕೆಲಸಗಳನ್ನ ಅವನ ಜೀವಿತದಲ್ಲಿ ಅವನು ಆರಂಭ ಮಾಡುತ್ತಾನೆ ಅಂತ ಶತ್ರು ದೇವರಿಗೆ ಹೇಳುವಾಗ ಎಂಥ ಕಾನ್ಫಿಡೆನ್ಸ್ ಅಂದ್ರೆ, ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯದಲ್ಲಿ ದಾವೀದ ಬರಿತಾನೆ 119:68 ವಚನದಲ್ಲಿ, ಯೆಹೋವನು ಒಳ್ಳೆಯವನು, ತನ್ನ ಮಕ್ಕಳಿಗೆ ಯಾವಾಗಲೂ ಅವನು ಒಳ್ಳೆಯದನ್ನೇ ಮಾಡ್ತಾನಂತೆ. ಒಂದು ಹಲ್ಲೆಲೂಯಾ ಹೇಳ್ರಿ, ಜೋರಾಗಿ ಹೇಳ್ರಿ, ನಿದ್ರೆ ಬರೋರು ಹೇಳ್ರಿ. ವೆರಿ ಗುಡ್. ನಾನು ತಿಮೋತಿಯವ್ರಿಗೆ ಕೇಳಿದೆ, ನಮ್ಮೂರಲ್ಲೆಲ್ಲ 9 ಗಂಟೆಗೆ ಕ್ಲೋಸ್ ಮಾಡಬೇಕು, ಈ ಊರಲ್ಲಿ ಎಷ್ಟು ಗಂಟೆವರೆಗೂ ಅಂತ. ಇವ್ರು ಹೇಳಿದ್ರು ಬರದೇ 9 ಗಂಟೆಗೆ ಜನ ಅಂತ. ಹಲ್ಲೆಲೂಯಾ. ಬದುಕಿರುವಂತ ನಾವು ರೆಸ್ಪಾನ್ಸ್ ಕೊಡಬೇಕು. ದೇವರು ಮಾತಾಡುವಾಗ ನಾವು ಕೇಳಿಸ್ಕೊಳ್ಬೇಕು, ನಾವು ಹೇಳುವಾಗ ದೇವ್ರು ಕೇಳಿಸ್ಕೊಳ್ತಾರೆ. ಒಂದು ಆಮೇಲೆ ಹೇಳ್ರಿ. ಒಂದು ಸಲ ಪಾಸ್ಟರ್ ಹೇಳಿದ್ರಂತೆ, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಕೂತ್ಕೊಂಡು ಸಂದೇಶ ಕೊಡ್ಲಾ? ವಿಶ್ವಾಸಿಗಳು ಹೇಳಿದ್ರಂತೆ, ನೀವು ಕೂತ್ಕೊಂಡು ಕೊಟ್ಟರೆ ನಾವು ಮಲ್ಕೊಂಡು ಕೇಳ್ತೀವಿ ಅಂತ. ನನ್ನ ಕಣ್ಣಿಗೆ ನೀವು ಯಾರೂ ಕಾಣ್ತಾ ಇಲ್ಲ, ಯಾಕಂದರೆ ಎಲ್ಲ ಲೈಟ್ ನನ್ನ ಕಡೆ ಇರೋದ್ರಿಂದ ನಿಮ್ಮ ಕಡೆ ನೀವು ಮಲಗಿದ್ದೀರೋ ಎದ್ದಿದ್ದೀರೋ ಗೊತ್ತಿಲ್ಲ. ಆದರೆ ನಂಬಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಬಿಟ್ಟು, ನನಗೆ ದೇವರು ಹೇಳಿದ್ದು, ಈ ಗ್ರಾಮಕ್ಕೆ ಹೋಗಿ ನನ್ನ ಬರೋಣಕ್ಕೆ ನನ್ನ ಜನರನ್ನು ಆಯ್ತ ಮಾಡು. ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುದ್ಧವಾದ ಜೀವಿತ ನಡೆಸೋದಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ ರೀ? ಶುದ್ಧವಾದ ಜೀವಿತ ಅಂದ್ರೆ ಏನು ಬ್ರದರ್? ಕುಡಿಯೋದು ಬಿಡೋದು ಶುದ್ಧವಾದ ಜೀವಿತನಾ? ಎಲೆಡಿಕೆ ಹಾಕೋದು ಬಿಡೋದು ಶುದ್ಧವಾದ ಜೀವಿತನಾ? ವಿಗ್ರಹಾರಾಧನೆ ಬಿಡೋದು ಶುದ್ಧವಾದ ಜೀವಿತನಾ? ರೆಗ್ಯುಲರ್ ಆಗಿ ಚರ್ಚ್ಗೆ ಹೋಗಿ ಬರೋದು ಶುದ್ಧವಾದ ಜೀವಿತನಾ? ಹಾಡುಗಳನ್ನು ಹಾಡಿ ಸುಮ್ಮನೆ ಇರೋದು ಶುದ್ಧವಾದ ಜೀವಿತನಾ? ಪ್ರಿಯ ಸಹೋದರ ಸಹೋದರಿಯೇ, ನೋಹನಿಗೆ ದೇವರು ಶುದ್ಧವಾದ ಜೀವಿತವನ್ನು ಮಾಡು ಅಂದ ಕೂಡಲೇ ಜೀವಂತವಾಗಿ ಇರುವ ದಿನದ ತನಕ ಅವನು ಶುದ್ಧವಾಗಿ ದೇವರ ದೃಷ್ಟಿಯಲ್ಲಿ ಕಂಡಿದ್ದಾನೆ. ಅಬ್ರಾಮ್ ದೇವರಿಗೆ ಶುದ್ಧವಾಗಿ ಕಂಡಿದ್ದಾನೆ. ಯೋಬನು ದೇವರಿಗೆ ಶುದ್ಧವಾಗಿ ಕಂಡಿದ್ದಾನೆ. ಸೈತಾನನು ದೇವರ ಅಪ್ಪಣೆಯನ್ನು ಪಡ್ಕೊಂಡು ಯೋಬನ ಮನೆಗೆ ತಂದಂತ ಅಲೆಗಳು ಹೇಗಿತ್ತು? ಒಂದಲ್ಲ ಎರಡಲ್ಲ, ಒಂದು ಸಮಸ್ಯೆ ಎರಡು ಸಮಸ್ಯೆ ಅಲ್ಲ,
ತಡ್ಕೊಳ್ಳೋಕ್ಕೆ ಆಗದಂಥ ಸಮಸ್ಯೆಗಳು, ಸಹಿಸ್ಕೊಳ್ಳೋಕ್ಕೆ ಆಗದಂಥ ನೋವುಗಳು, ಅಂತ ಬಾಧೆಗೆ ಒಳಗಾದಂಥ ಯೋಬ್ ದೊಡ್ಡ ಶ್ರೀಮಂತನಾಗಿದ್ದಾಗ ದೇವರನ್ನು ಘನಪಡಿಸಿದ್ದಾನೆ. ದೇವರ ದೃಷ್ಟಿಯಲ್ಲಿ ಯಥಾರ್ಥವಾಗಿದ್ದಾನೆ. ದೇವರು ನೋಡುವಾಗ ಶುದ್ಧವಾಗಿ ಜೀವಿತವನ್ನ ಮಾಡಿಕೊಂಡು ಬಂದಂತ ಆ ಯೋಬನ ವಿರುದ್ಧವಾಗಿ ಸೈತಾನನು ಪಿತ್ತೂರಿ ಮಾಡಿ ದೇವರಿಗೆ ಕಂಪ್ಲೇಂಟ್ ಕೊಡ್ತಾನ್ರಿ. ದೇವರು ಹೇಳ್ತಾರೆ, ಜೀವ ಒಂದು ತೆಗಿಬೇಡ, ಅವನಿಗೇನು ಬೇಕಾದರೂ ಶೋಧನೆ ಮಾಡು. ಎಂಥ ಒಂದು ಕಾನ್ಫಿಡೆನ್ಸ್! ಇವತ್ತು ಯೇಸು ಕ್ರಿಸ್ತನಿಗೆ ನಮ್ಮ ಮೇಲೆ ಆ ಕಾನ್ಫಿಡೆನ್ಸ್ ಇದೆಯಾ? ಆ ಕಾನ್ಫಿಡೆನ್ಸ್ ಇವತ್ತು ಯೇಸು ಕ್ರಿಸ್ತನಿಗೆ ದೇವರ ಮಕ್ಕಳಾಗಿರುವ ನಮ್ಮ ಮೇಲೆ ಇದೆಯಾ? ಪ್ರಿಯ ಸಹೋದರ ಸಹೋದರಿಯೇ, ಇವತ್ತೆಷ್ಟೋ ಕ್ರೈಸ್ತ ಕುಟುಂಬದಲ್ಲಿ ಪರಿಶುದ್ಧವಾದ ಜೀವಿತ ಇಲ್ಲ, ದೇವರ ಭಯ ಇಲ್ಲ, ದೇವರ ವಿಧೇಯತೆ ಇಲ್ಲ, ದೇವರು ಮೆಚ್ಚುವಂತ ಒಂದು ಜೀವಿತ ನಮ್ಮಲ್ಲಿ ಕಾಣುತ್ತಾ ಇಲ್ಲ. ಕಾರಣ ಏನ್? ಪ್ರಿಯ ಸಹೋದರಿಯೇ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನೀನೊಬ್ಬನೇ ನಡೆಯೋದಿಲ್ಲ, ದೇವರು ನಿಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಯೋಬನ ಲೈಫಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಲೆಗಳು ಪ್ರಾರಂಭ ಆದಾಗ ಒಬ್ಬೊಬ್ಬ ಬಂದು ಹೇಳ್ತಾನೆ, ಯೋಬ, ನಿನ್ನ ಕುರಿಗಳು ಸತ್ತೋಯ್ತು, ನಿನ್ನ ದನಗಳು ಸತ್ತೋಯ್ತು, ನಿನ್ನ ಒಂಟೆಗಳು ಸತ್ತೋಯ್ತು, ನಿನ್ನ ಜನ ಸತ್ತೋದ್ರು, ನಿನ್ನ ಮಕ್ಕಳು ಸತ್ತೋದ್ರು, ನಿನ್ನ ಆಸ್ತಿಗಳೆಲ್ಲ ಮುಳುಗೋಯ್ತು, ಎಲ್ಲ ಸರ್ವನಾಶ ಆಗ್ತಾ ಇದೆ ಅಂತ ಒಂದೊಂದೇ ಸುದ್ದಿ ಬರುವಾಗಲೂ ಎಂಥ ಒಂದು ಗಟ್ಟಿ ಧೈರ್ಯ ನೋಡಿ. ದೇವರನ್ನ ಗುಣಗುಟ್ಟದೆ, ನಂಬಿಕೆಯನ್ನು ಕಳಕೊಳ್ಳದೆ, ಪರಿಶುದ್ಧತೆಯನ್ನು ಕಳಕೊಳ್ಳದೆ, ವಿಧೇಯತೆಯನ್ನು ಕಳಕೊಳ್ಳದೆ, ದೇವರ ಮೇಲಿರುವಂತ ಪ್ರೀತಿಯನ್ನ ಕಡಿಮೆ ಮಾಡಿಕೊಳ್ಳದೆ, ದೇವರ ಮಾತಿನ ಆಧಾರದ ಮೇಲೆ ಅಂತ ಸಮಸ್ಯೆಯಲ್ಲೂ ಯೋಬನು ದೇವರಿಗಾಗಿ ಗಟ್ಟಿಯಾಗಿ ನಿಂತಿದ್ದಾನೆ. ದೇವರನ್ನ ಶೋಧಿಸೋದಕ್ಕೆ ಸೈತಾನೇ ಬಂದಿದ್ದಾನ್ರಿ. ಹಣ ಹೊರಟೋಯ್ತು, ದನ ಹೊರಟೋಯ್ತು, ಜನ ಹೊರಟೋದ್ರು, ಆಸ್ತಿ ಹೊರಟೋಯ್ತು, ಎಲ್ಲ ಹೋದ್ರು. ಕೊನೆಯದಾಗಿ ಒಂದು ಹೆಂಡತಿಯನ್ನು ದೇವರು ಉಳಿಸಿದ್ದ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ನೋಡುವಾಗ ಯೋಬನಿಗೆ ವಿರುದ್ಧವಾಗಿ ಹೆಂಡತಿ ಮಾತನಾಡಿದ್ರು, ಅದನ್ನು ಅವನು ಸ್ವೀಕಾರ ಮಾಡಿಕೊಳ್ಳದೆ, ತದ್ವಿರುದ್ಧವಾಗಿ ದೇವರಿಗೆ ಮಾತನಾಡದೆ, ದೇವರ ಫೇವರ್ ಆಗಿ ಮಾತನಾಡ್ತಾನೆ. ದೇವರ ಪರವಾಗಿ ಯೋಬ ಮಾತನಾಡ್ತಾನೆ. ಇವತ್ತು ನಾವು ಕಷ್ಟದ ಸಮಯದಲ್ಲಿ ಯಾರನ್ನ ಬೈತೇವೆ, ಇಕ್ಕಟ್ಟಲ್ಲಿ ಯಾರನ್ನ ಬೈತೇವೆ, ರೋಗ ಬಂದಾಗ ಯಾರನ್ನ ಬೈತೇವೆ, ಸಾಲ ಆದಾಗ ಯಾರನ್ನ ಬೈತೇವೆ, ಸಮಸ್ಯೆ ಬಂದಾಗ ಯಾರನ್ನ ಬೈತೇವೆ? ದೇವರಿಗೆ ಕಣ್ಣಿಲ್ವಾ? ದೇವರಿಗೆ ಏನು ಗೊತ್ತಾಗ್ತಾ ಇಲ್ವಾ? ನಮ್ಮ ಮನೆಗೆ ಯಾಕೆ ಈ ಒಂದು ಪ್ರಾಬ್ಲಮ್ ತರೋದು ದೇವರಲ್ಲ, ಪ್ರಾಬ್ಲಮ್ನ ತರೋದು ಸೈತಾನ್. ಸೈತಾನ್ ಪ್ರಾಬ್ಲಮ್ ತಂದಾಗ ಸುಮ್ಮನೆ ಸೈತಾನ್ ತಂದು ಪ್ರಾಬ್ಲಮ್ ತರೋದಿಲ್ರಿ. ನಿನ್ನ ದೇವರ ಅಪ್ಪಣೆ ಮೇರೆಗೆ ಅವನು ನಿನಗೆ ಸಮಸ್ಯೆ ತರೋದು. ಅವನು ವಿತೌಟ್ ಗಾಡ್ ಪರ್ಮಿಷನ್ ನಿನ್ನ ಮನೆಗೆ ಯಾವ ಸಮಸ್ಯೆ ಬರಲ್ಲ. ದೇವರ ಅಪ್ಪಣೆ ಇಲ್ಲದೆ ಯಾವುದು ಏನೂ ಆಗೋದಿಲ್ಲ. ಆಗ ನಾನು ನೀನೇನು ಮಾಡಬೇಕು ಅಂದರೆ, ತೊಂದರೆ ಬಂದಾಗ, ಸಮಸ್ಯೆ ಬಂದಾಗ, ರೋಗ ಬಂದಾಗ, ನೋವುಗಳು ಬಂದಾಗ, ವೇದನೆ ಬಂದಾಗ, ಆಪತ್ತುಗಳು ಬಂದಾಗ ಅದನ್ನು ಬರಮಾಡುವಂಥ ದೇವರ ಪಾದದಲ್ಲಿ ಕೂತು ಮೊರೆ ಇಡೋದಾದ್ರೆ ಹಲ್ಲೆಲೂಯಾ, ದೇವರು ಬಿಡುಗಡೆ ಕೊಡ್ತಾನೆ. ಯಾವ ದೆವ್ವಕ್ಕೆ ದೇವರು ಅಪ್ಪಣೆ ಮಾಡಿರ್ತಾನೋ ಅದೇ ದೆವ್ವಕ್ಕೆ ಹೇಳ್ತಾನೆ, ನನ್ನ ಮಗಳಿಗೋಸ್ಕರ ತೊಂದರೆ ಮಾಡಬೇಡ, ಸ್ಟಾಪ್ ಮಾಡು.
ಪ್ರಿಯ ಸಹೋದರ ಸಹೋದರಿ, ಬರೀ ನೋಹ, ಅಬ್ರಾಮ್, ಯೋಬ ಅಲ್ಲ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬನೂ ಸಹ ಪರಿಶುದ್ಧವಾದ ಜೀವಿತ ಇರಬೇಕು ಮತ್ತು ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆ ನಿಮಗೆ ಜಯವನ್ನು ಕೊಂಡು ತರ್ತದೆ. ಪ್ರಾರ್ಥನೆ ಜಯವನ್ನು ಕೊಂಡು ತರ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, 1 ಥೆಸಲೋನಿಕ 5ನೇ ಅಧ್ಯಾಯ 16 ಮತ್ತು 18ನೇ ವಚನ ನಾವು ನೋಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲೂ ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ರಿ. ಆಮೆನ್. ಎಷ್ಟು ಜನ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ಈ ಗ್ರಾಮದವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪಾಪ ಎಲ್ಲರಿಗೂ ನೀವು ಸನ್ಮಾನ ಮಾಡಿದ್ರಿ. ಆ ಸನ್ಮಾನ ಮಾಡುವಂಥ ಹೃದಯ ದೇವರು ಬೀದರವರಿಗೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಸನ್ಮಾನ ಎಲ್ಲರೂ ಮಾಡೋಕ್ಕಾಗಲ್ರಿ. ಸನ್ಮಾನ ಮಾಡೋಕ್ಕೂ ಆ ಹೃದಯ ಬರಬೇಕು. ಹಲ್ಲೆಲೂಯಾ. ನನ್ನ ದೇವರು ಹೇಳ್ತಾನೆ, ನನ್ನನ್ನು ಯಾರು ಸನ್ಮಾನ ಮಾಡ್ತಾರೋ ಅವ್ರನ್ನ ನಾನು ಸನ್ಮಾನ ಮಾಡ್ತೇನೆ. ಆಮೆನ್. ನನ್ನನ್ನು ಯಾರು ಸನ್ಮಾನ ಮಾಡ್ತಾರೋ ಅವರನ್ನು ನಾನು ಸನ್ಮಾನ ಮಾಡ್ತೇನೆ. ಆಗಲೇ ಆರಾಧನಾ ತಂಡದವರಿಗೆ ನಾನು ಸಂತೋಷವಾಗಿ ಮಾತಾಡಿದೆ. ಏನಕ್ಕೆ? ಇಲ್ಲಿ ಇದು ಆರ್ಕೆಸ್ಟ್ರಾ ಅಲ್ಲ. ಸರ್ವಶಕ್ತನನ್ನು ಅವರು ಮರೆತು ಕೊಡಲ್ಪಟ್ಟಂಥ ಕೃಪೆಯ ಮೇರೆಗೆ ದೇವರನ್ನ ಘನಪಡಿಸುವಾಗ ಆ ಮಹಿಮೆ ನಮ್ಮೆಲ್ಲರ ಮೇಲೆ ಇಳಿದು ಬರ್ತದೆ. ಯಾವಾಗ ದೇವರ ಅಭಿಷೇಕ ಬಂದುಬಿಡ್ತದೋ ನೊಗಗಳು ಮುರಿದು ಹೋಗುತ್ತೆ. ನೊಗ ಅಂದರೆ ಅಂಟ್ಕೊಂಡಿರೋ ದೆವೆಲ್ಲ ಓಡೋಗುತ್ತೆ, ಕೈಕಾಲು ನೋವೆಲ್ಲ ಓಡೋಗುತ್ತೆ, ರೋಗ ಯಾವುದೇ ಇರಲಿ ಓಡೋಗುತ್ತೆ. ಕ್ಯಾನ್ಸರ್ ಆಗಿರಲಿ, ಏಡ್ಸ್ ಆಗಿರಲಿ, ಪಿಡ್ಸ್ ಆಗಿರಲಿ, ಯಾವುದೇ ಆಗಿರಲಿ, ಸೂಸೈಡ್ ಸ್ಪಿರಿಟ್ ಆಗಿರಲಿ, ಇನ್ ದ ನೇಮ್ ಆಫ್ ಜೀಸಸ್ ಅನ್ನುವಾಗಲೇ, ಯೇಸುವನ ಮಹಿಮೆ ಪಡಿಸುವಾಗಲೇ ದೆವ್ವಗಳು ಆಡುತ್ತೆ, ರೋಗ ಇರಲ್ಲ. ನೀವು ರೋಗಕ್ಕೆ ಜಾಗ ಕೊಟ್ಟಿದ್ದೀರಲ್ಲ, ಪ್ರಾರ್ಥನೆ ಮಾಡೋದನ್ನು ಕಲೀರಿ. ಆ ರೋಗದ ಬದಲು ಯೇಸು ನಿಮ್ಮೊಳಗೆ ಬರ್ತಾನೆ. ಒಂದು ಆಮೇಲೆ ಹೇಳ್ರಿ. ರೋಗಕ್ಕೆ ಜಾಗ ಕೊಟ್ಕೊಂಡು ಅದಕ್ಕೆ ಮಾಲಿಶ್ ಹಾಕೊಂಡು ಕೂತಿರ್ತೀವಿ ನಾವು. ಯೇಸುಗೆ ಸ್ತೋತ್ರ ಹೇಳಿ ನೋಡ್ರಿ. ಯೇಸು ನಿಮ್ಮೊಳಗೆ ಬಂದರೆ ಕ್ಯಾನ್ಸರ್ ಆಚೆ ಹೋಗುತ್ತೆ, ಎಲ್ಲ ರೋಗಗಳು ಆಚೆ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಈ ಕೂಟ ಮುಗಿಯುವಾಗ ನಿಮ್ಮ ರೋಗಗಳು ಹೋಗುತ್ತೆ ಆಚೆ, ದೆವ್ವಗಳು ಆಚೆ ಹೋಗುತ್ತೆ, ಸಮಸ್ಯೆಗಳು ಬಿಟ್ಟು ಹೋಗುತ್ತೆ. ಎಷ್ಟು ಜನ ನಂಬ್ತೀರಾ? ಜೋರಾಗಿ ಹೇಳ್ರಿ ಆಮೇನ್. ನಾನು ನಂಬ್ತೇನೆ. ಆಮೇನ್. ನಾನು ಯೇಸು ನಮಗೆ ಬಿಡುಗಡೆ ಮಾಡಲಿಕ್ಕಿದ್ದ. ನಾವು ಶುದ್ಧವಾದ ಜೀವಿತಕ್ಕೆ, ಪ್ರಾರ್ಥನೆಯ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, ಅಬ್ರಾಮ್ ಸುಮ್ಮನೆ ಇರಲಿಲ್ಲ. ಬೈಬಲ್ ಹೇಳ್ತದೆ ಅವನು ದೇವರಿಗೆ ಸ್ನೇಹಿತನಾಗಿದ್ದ. ಅಬ್ರಾಮ್ ಯಾರ ಸ್ನೇಹಿತನಾಗಿದ್ದ ಅಂದರೆ ಸೈತಾನನ ಸ್ನೇಹಿತನ ಅಂತ ಬರೆಯಲ್ಪಟ್ಟಿಲ್ಲ, ದೇವರಿಗೆ ಸ್ನೇಹಿತನಾಗಿದ್ದಾನೆ. ಮೋಸಸ್ ಏನಾಗಿದ್ದಾನ್ರಿ? ದೇವರ ಮನೆಯಲ್ಲಿ ಅವನು ನಂಬಿಗಸ್ತನಾಗಿದ್ದಾನೆ. ಪ್ರಿಯ ಸಹೋದರಿ ಸಹೋದರನೇ, ಯೋಬನು ದೇವರ ಸಮ್ಮುಖದಲ್ಲಿ ನಡ್ಕೊಂಡ ನಿಮಿತ್ತವಾಗಿ ದೇವರ ಸ್ವತಃ ಹೇಳ್ತಾನೆ, ಯೋಬನಾಗೆ ಭೂಲೋಕದಲ್ಲಿ ಸಮಾನನು ಯಾ. ಆಮೆನ್. ಯೋಬನಾಗೆ ಈ ಭೂಲೋಕದಲ್ಲಿ ಸಮಾನನು ಯಾ. ಇವತ್ತು ನನ್ನನ್ನು ನಿನ್ನನ್ನು ನೋಡಿ ದೇವರು ಹೇಳ್ತಾರ? ಯೇಸು ಹೇಳ್ತಾನ? ಅದು ಹೇಳ್ಬೇಕನ್ನೋದು ದೇವರಿಗೆ ಇಷ್ಟ. ಆ ರೀತಿಯಾಗಿ ಜೀವಿತವನ್ನು ನಾವು ಮಾಡಬೇಕನ್ನೋದೇ ದೇವರಿಗೆ ಇಷ್ಟ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಒಂದು ಸಲ ಯೇಸು ನಮ್ಮ ಒಳಗೆ ಬಂದು ಬಿಟ್ರೆ ಖಂಡಿತವಾಗಲೂ ನಿಮಗೆ ಹೇಳ್ತೇನೆ, ದೆವ್ವ ಬರಲ್ಲ,
ರೋಗ ಬರಲ್ಲ. ಎಲ್ಲ ಪಾಪಗಳನ್ನು, ಶಾಪಗಳನ್ನು, ಅಂಧಕಾರ ಶಕ್ತಿಯನ್ನ ನನ್ನ ಯೇಸು ನಮ್ಮ ರಕ್ಷಣೆಗೋಸ್ಕರ ತಾನು ಹೊತ್ತುಕೊಂಡಿದ್ದಾನಂತ ಸತ್ಯವೇದ ಹೇಳ್ತದೆ. ಇಡೀ ಮಾನವ ಕುಲದ ರಕ್ಷಣೆಗೋಸ್ಕರ ದೇವರಾದವನು ಭೂಲೋಕಕ್ಕೆ ನರಜನ್ಮದವನಾಗಿ ಬಂದಿದ್ದಾನಲ್ಲ. ಮನುಷ್ಯನು ರಕ್ತ ಮಾಂಸಧಾರಿಯಾಗಿರೋದ್ರಿಂದ ನೀವು ನಂಬಿರುವಂಥ ಯೇಸು ರಕ್ತ ಮಾಂಸಧಾರಿಯಾಗಿ ಬಂದಿದ್ದಾನೆ. ನಾವು ನಿಲ್ಲಬೇಕಾದಂಥ ಶಿಲುಬೆಯ ಜಾಗದಲ್ಲಿ ಯೇಸು ನಿಂತಿದ್ದಾನೆ. ನಾವು ಮರಣ ಹೊಂದಬೇಕಾದಂಥ ಆ ಜಾಗದಲ್ಲಿ ಯೇಸು ನಿಂತಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಇನ್ಯಾವ ಬಲಿನೂ ನೀವು ಕೊಡಬೇಡ್ರಿ. ನೀವು ಕೊಡಬೇಕಾದಂಥ ಬಲಿಯನ್ನು ನಾನು ಯಜ್ಞದ ಕುರಿಮರಿಯಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ. ಈಗ ನಿಮ್ಮನ್ನು ನಾನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೇನೆ. ನಾನು ಪರಿಶುದ್ಧನಾಗಿರೋದ್ರಿಂದ ನನ್ನನ್ನು ನಂಬುವಂಥವರೇ, ಹಿಂಬಾಲಿಸುವಂಥವರೇ, ನನ್ನ ಮೇಲೆ ವಿಶ್ವಾಸ ಇಡುವಂಥವರೇ ನೀವು ಪರಿಶುದ್ಧವಾಗಿರ್ಬೇಕು. ಪ್ರಿಯ ಸಹೋದರಿಯೇ, ಯೇಸು ಸ್ವಾಮಿ ಹೇಳ್ತಾನೆ, ನನಗಿವತ್ತು ವಿಶ್ವಾಸಿಗಳು ಬೇಡ. ವಿಶ್ವಾಸದಲ್ಲಿ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವಂಥವರು ನನಗೆ ಬೇಡ. ನನಗೆ ಯಾರು ಬೇಕು ಅಂದರೆ ನನಗೆ ಶಿಷ್ಯರು ಬೇಕು. ವಿಶ್ವಾಸಿಗಳಿಗೂ ಶಿಷ್ಯರಿಗಿರುವಂಥ ವ್ಯತ್ಯಾಸ, ವಿಶ್ವಾಸಿ ಹೆಸರಿಗೆ ಮಾತ್ರ ಅವನು ಕ್ರೈಸ್ತನ ಜೀವಿತವನ್ನು ಮಾಡ್ತಾನೆ. ಶಿಷ್ಯನು ತನ್ನನ್ನು ಕ್ರಿಸ್ತನಿಗೆ ಸಮರ್ಪಣೆ ಮಾಡಿ ಸಂಪೂರ್ಣವಾಗಿ ಯೇಸು ಇದ್ದಂಗೆ ಇರೋಕ್ಕೆ ಇಷ್ಟಪಡ್ತಾನೆ. ಅವನು ನಡೆಯುವಾಗ, ಮಾತಾಡುವಾಗ, ಅವನು ನೋಡುವಾಗ, ಅವನ ಆಲೋಚನೆ, ಅವನ ಜೀವನದ ಶೈಲಿ ಯೇಸುನೇ ಆಗಿರ್ತಾನೆ. ಅದರ ಅರ್ಥ ಯೇಸು ಬಿಟ್ಟಂಗೆ ಕೂದಲು ಬಿಡೋದು, ಜುಬ್ಬ ಹಾಕೊಳ್ಳೋದು, ಪ್ರೈಸ್ ದ ಲಾರ್ಡ್ ನೋಡಿದ ತಕ್ಷಣ ಹೇಳೋದು, ಹಿಂಗೆಲ್ಲ ನಡ್ಕೊಂಡಿದ್ದ ತಕ್ಷಣ ಯೇಸು ಪರಲೋಕ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿಲ್ಲ. ಹೇಳಿದಾರ? ಪರಲೋಕದ ಬಾಗಿಲು ನಮಗೆ ಓಪನ್ ಆಗಬೇಕು ಅಂದರೆ ನಾವೇನು ಮಾಡಬೇಕ್ರಿ? ನಾನು ಮುಗಿಸ್ತೇನೆ ಹೇಳಿ. ಪೇತ್ರನೇ, ನನ್ನನ್ನು ನೀನ್ ಪ್ರೀತಿಸ್ತೀಯ? ಪೇತ್ರನೇ, ನನ್ನನ್ನು ನೀನ್ ಪ್ರೀತಿಸ್ತೀಯ? ಮೂರನೇ ಸಲ ಕೇಳುವಾಗ, ಮೂರನೇ ಸಲ ಶಬ್ದ ದೇವರ ಬಾಯಿಂದ ಬರುವಾಗ, ಕ್ರಿಸ್ತನ ಬಾಯಿಂದ ಬರುವಾಗ, ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡ್ತಾನೆ, ಆದರೆ ನನ್ನನ್ನು ಕರೆಯಲ್ಪಟ್ಟಂತ ದೇವರು, ಆರಿಸಲ್ಪಟ್ಟಂತ ದೇವರು, ಅಭಿಷೇಕಿಸಲ್ಪಟ್ಟಂತ ದೇವರು, ಮಗನೇ ಮಗಳೇ ಅಂತ ಕೂಗಲ್ಪಟ್ಟಂತ ದೇವರು ನಮ್ಮ ಹೃದಯವನ್ನು ನೋಡಿ ಮಾತನಾಡ್ತಾನೆ. ಆಮೆನ್. ಎಷ್ಟು ಜನ ಒಪ್ಕೊಳ್ತೀರಾ? ನಮ್ಮ ದೇವರು ನಮ್ಮ ಹೃದಯನ ನೋಡ್ತಾನೆ ಅಂತ ಎಷ್ಟು ಜನ ಒಪ್ಕೊಳ್ತೀರಾ? ಪ್ರೀತಿಯ ಸಹೋದರ ಸಹೋದರಿಯೇ, ಪೇತ್ರನಿಗೆ ಗೊತ್ತಿಲ್ಲ. ಪೇತ್ರನು ಯೇಸುವನ್ನು ನೋಡಿ ಹೇಳ್ತಾನೆ, ಯೇಸಪ್ಪ, ಎಲ್ಲರೂ ಓಡೋಗ್ತಾರೆ, ನಾನು ಮಾತ್ರ ಓಡೋಗೋದಿಲ್ಲ. ಯೇಸು ಮುಖವನ್ನು ನೋಡಿ ಧೈರ್ಯವಾಗಿ ಮಾತಾಡಿಬಿಟ್ಟ. ಯೇಸು ಹೃದಯವನ್ನು ನೋಡಿ ಹೇಳ್ತಾನೆ, ಪೇತ್ರನೇ, ನಾಳೆ ಬೆಳಗಿನ ಸಮಯದಲ್ಲಿ ಕೋಳಿ ಕೂಗೋಕ್ಕೆ ಮುಂಚೆ ನಿನ್ನ ಬಂದು ಜನಗಳು ಕೇಳುವಾಗ, ಯೇಸು ಕ್ರಿಸ್ತನ ಶಿಷ್ಯನು ಅಂತ ಕೇಳುವಾಗ, ಯೇಸು ಗೊತ್ತಾ ಅಂತ ಕೇಳುವಾಗ, ಯೇಸು ಯಾರಂತ ಹೇಳುವಾಗ, ನಿನ್ನ ಬಾಯಿಂದ ಬರುವಂತ ಉತ್ತರ ಗೊತ್ತು ಅಂತಲ್ಲ, ಯೇಸು ನನಗೆ ಗೊತ್ತೇ ಇಲ್ಲ, ನೀನು 3 ಸಲ ನನ್ನನ್ನು ಮರುದಳಿಸಿಬಿಡ್ತೀಯ ಅಂತ ಹೃದಯ ನೋಡುವಂಥ ಯೇಸು ಮಾತನಾಡ್ತಾನೆ. ಈ ರಾತ್ರಿ ಪ್ರೀತಿಯ ಸಹೋದರ ಸಹೋದರಿಯೇ, ನನ್ನ ದೇವರ ಒಂದು ಬಯಕೆ, ನನ್ನ ದೇವರ ಹೃದಯದ ಆಸೆ,
ಅವನ ದೃಷ್ಟಿ ಇವತ್ತು ನಿಮ್ಮ ಮೇಲೆ ಬಿದ್ದ ನಿಮಿತ್ತವಾಗಿ ಕರೆಯಲ್ಪಟ್ಟಂತ ಯೇಸು ಅವನು ಹೇಳುವಂತ ಒಂದು ವಿಷಯ, ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ನಿಮ್ಮನ್ನ ತಿರುಗಿಸಿಕೊಳ್ಳ್ರಿ, ಪಾಪವನ್ನು ಬಿಟ್ಟು ಬಿಡ್ರಿ, ಲೋಕವನ್ನು ಬಿಟ್ಟು ಬಿಡ್ರಿ, ಲೋಕದ ಆಸೆಯನ್ನು ಬಿಟ್ಟು ಬಿಡ್ರಿ, ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಇವೆಲ್ಲ ಒಂದು ದಿನ ಇರೋದಿಲ್ಲ. ಇವತ್ತು ನಮಗೆ ಯೇಸು ಇಂಟಿಮೇಷನ್ ಕೊಡ್ತಾನೆ ಇದ್ದಾನೆ. ಆದರೂ ನಾವು ಯೇಸುವಿನ ಮಾತಿನ ಕಡೆಗೆ ಗಮನವನ್ನು ಕೊಡದೆ ನಮ್ಮ ಕೆಲಸವನ್ನು ನಾವು ಮಾಡ್ತಾನೆ ಇದ್ದೇವೆ. ಮನೆ ಕಟ್ತಾನೆ ಇದ್ದೇವೆ, ಮದುವೆ ಮಾಡ್ತಾನೆ ಇದ್ದೇವೆ, ಲೋನ್ ತಗೊಳ್ತಾನೆ ಇದ್ದೇವೆ, ಅದು ಇದು ಲೋಕದ ಕಾರ್ಯಗಳನ್ನ ಮಾಡಿಕೊಂಡು ಜೀವನ ಮಾಡ್ತಾನೆ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯೇ, ದೇವರ ಭಯವುಳ್ಳ ಜೀವಿತವನ್ನು ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇದ್ದೇವಾ? ಪ್ರಿಯ ಸಹೋದರಿ ಸಹೋದರನೇ, ಪರಿಶುದ್ಧವಾದ ಜೀವಿತ, ಪ್ರಾರ್ಥನೆಯ ಒಂದು ಜೀವಿತ ಮತ್ತು ನಂಬಿಕೆಯ ಒಂದು ಜೀವಿತವನ್ನು ದೇವರು ಇವತ್ತು ಎದುರು ನೋಡ್ತಾ ಇದ್ದಾನೆ. ಇವತ್ತು ಆ ಜೀವಿತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ನನ್ನ ದೇವರು ನಮ್ಮನ್ನು ಕೈ ಬಿಡೋದೇ ಇಲ್ಲ, ಕೈ ಬಿಡೋದೇ ಇಲ್ಲ. ಎಷ್ಟು ಜನ ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಜೀವಿಸಬೇಕಂತ ಆಸೆ ಪಡ್ತೀರ? ನೀನು ಆಸೆ ಪಡೋದಾದರೆ ನನ್ನ ದೇವರದನ್ನು ಮಾಡಲಿಕ್ಕೆ ಶಕ್ತನಾಗಿದೆ. ಈ ರಾತ್ರಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಯಾವಾಗ ನಾವು ಬಿಟ್ಕೊಡ್ತೇವೋ, ಹಳೇದು ಹೊರಗೋದಾಗ ಹೊಸದು ನಿಮ್ಮೊಳಗೆ ಪ್ರವೇಶ ಮಾಡ್ತದೆ. ಹಳೆ ಸ್ವಭಾವ ಹೊರಗೋದಾಗ ಹೊಸ ಕಾರ್ಯಗಳು ನಿಮ್ಮಲ್ಲಿ ನಡೆಯುತ್ತೆ. ನಾಳೆ ಅಲ್ಲ, ಇವತ್ತೇ ನೀನು ನಂಬುವಾಗಲೇ, ನೀನು ಕೇಳಿಕೊಳ್ಳುವಾಗಲೇ, ಏಸಪ್ಪ ಅನ್ನುವಾಗಲೇ ಅತಿಶಯ ನಡೆಯುತ್ತೆ. ಪ್ರಿಯ ಸಹೋದರಿ ಸಹೋದರನೇ, ಪ್ರಿಯ ಸಹೋದರ ಸಹೋದರಿ, ಮನುಷ್ಯ ಹುಟ್ಟುವಾಗ ಅವನಿಗೆ ಹೆಸರಿರೋದಿಲ್ಲ, ಅವನಿಗೆ ಉಸಿರಿರುತ್ತಂತೆ. ಅವನು ಸತ್ತಾಗ ಅವನಿಗೆ ಉಸಿರಿರಲ್ಲ, ಹೆಸರಿರುತ್ತಂತೆ. ಹಲ್ಲೆಲೂಯಾ. ಇದ್ದೀರಾ? ಎಚ್ಚರಿಕೆಯಾಗಿದ್ದೀರಾ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋಲ್ಲ. ಅದೇ ಮನುಷ್ಯ ಸತ್ತಾಗ ಅವನಿಗೆ ಉಸಿರಿರಲ್ಲ, ಅವನ ಶಕ್ತಿ ಮೀರಿ ಪಟ್ಟ ಪ್ರಯಾಸದ ಪ್ರತಿಫಲ ಅವನಿಗೆ ಹೆಸರಿರ್ತದೆ. ಆದರೆ ಯೇಸು ಹೇಳ್ತಾನೆ, ನೀನು ನನ್ನನ್ನು ನಂಬುವುದಾದರೆ ನೀನು ಸಾಯೋದೇ ಇಲ್ಲ. ಒಂದು ಅಲ್ಲೇಲು ಹೇಳ್ರಿ. ನನ್ನನ್ನು ನೀನು ನಂಬುವುದಾದರೆ ನೀನು ಸಾಯೋದೇ ಇಲ್ಲ. ನಿನ್ನನ್ನು ಸಾಯಿಸಲಿಕ್ಕೆ ಬರುವಂಥ ರೋಗ ಸತ್ತೋಗುತ್ತೆ, ಸಾಯಿಸಲಿಕ್ಕೆ ಬರುವಂಥ ದೆವ್ವ ಸತ್ತೋಗುತ್ತೆ, ಸಾಯಿಸಲಿಕ್ಕೆ ಬರುವಂಥ ಮಾಟ ಮಂತ್ರಗಳು ಸತ್ತೋಗುತ್ತೆ, ಸಾಯಿಸುವಂಥ ಕಾರ್ಯಗಳು ಸತ್ತೋಗುತ್ತೆ. ನನ್ನ ನಂಬಲ್ಪಟ್ಟಂಥವರೇ, ನೀವು ಸಾಯಲ್ಲ. ಒಂದು ಕೋಳಿ ಮರಿ ತನ್ನ ತಾಯಿ ಕೋಳಿಗೆ ಕೇಳುತ್ತಂತೆ, ಅಮ್ಮ, ಮನುಷ್ಯ ಹುಟ್ಟಿದ ತಕ್ಷಣ ಹೆಸರಿಡ್ತಾರೆ, ನಮಗೆ ಯಾಕಮ್ಮ ಇಡಲ್ಲ ಅಂತ. ಕೋಳಿ ಮರಿ ತಾಯಿ ಆ ಮರಿಗೆ ಹೇಳುತ್ತೆ, ಮನುಷ್ಯ ಹುಟ್ಟಿದಾಗ ಹೆಸರಿಡ್ತಾರೆ, ನಾವು ಸತ್ತಾಗ ಹೆಸರಿಡ್ತಾರೆ. ಕೋಳಿಗಳು ಸತ್ತಾಗ ಹೆಸರಿಡ್ತಾರಂತೆ, ಮನುಷ್ಯನಿಗೆ ಹುಟ್ಟಿದಾಗ ಹೆಸರಿಡ್ತಾರಂತೆ. ಗೊತ್ತಿರೋರು ಒಂದು ಎರಡು ಹೆಸರು ಹೇಳ್ರಿ ನೋಡೋಣ. ಹೋಟ್ಲಿಗೆ ಯಾರು ಹೋಗಲ್ವಾ? ಹೋಟ್ಲಿಗೆ ಯಾರು ಹೋಗಲ್ವಾ? ಜೋರಾಗಿ ಹೇಳ್ರಿ. ಬೀದರ್ ಜನ ಜೋರಾಗಿ ಹೇಳ್ಬೇಕು. ಇಲ್ಲಿ ಚಿಕನ್ ತಿಂತೀರ ತಾನೆ? ತಿನ್ನಲ್ವಾ? ಹೋಟ್ಲಿಗೆ ಹೋಗಿ ನೀವೇನು ಕೇಳ್ತೀರಾ? ಕೋಳಿ ಕೊಡಿ ಅಂತೀರಾ?
ಕೋಳಿ ಯಾರೂ ಕೇಳಲ್ಲ. ಲಾಲಿಪಾಪ್ ಇದೆಯಾ, ಕಬಾಬ್ ಇದೆಯಾ, ಲೆಗ್ ಪೀಸ್ ಇದೆಯಾ, ಚಿಕನ್ ಚಿಲ್ಲಿ ಇದೆಯಾ, ಅದಿದೆಯಾ ಇದಿದೆಯಾ ಅಂತ ಅವನಿಗೂ ಗೊತ್ತು. ನೀವೆಲ್ಲ ತುಂಬ ಕೇಳ್ತೀರ ಅಂತ ತುಂಬ ವೆರೈಟೀಸ್ ಮಾಡಿಬಿಡ್ತಾನೆ. ಪ್ರೀತಿಯ ಸಹೋದರಿ, ಯೇಸು ಒಂದು ವಾಗ್ದಾನ ಮಾಡಿದ್ದಾನೆ, ನನ್ನ ನಂಬುವನು ಸಾಯೋದಿಲ್ಲ, ನನ್ನ ನಂಬುವವನಿಗೆ ಬಿಡುಗಡೆ ಉಂಟು. ನೀನು ನಂಬಿದರೆ ನಿನಗೆ ಬಿಡುಗಡೆ. ನಿಮ್ಮ ಪ್ರಾರ್ಥನೆ ಹೆಂಗಿರಬೇಕು ಅಂದರೆ ನೀನು ಸಾಯುವಾಗಲೂ ನಂಬಿಗಸ್ತನಾಗಿರಬೇಕು. ಹಲ್ಲೆಲೂಯ. ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗ್ಲೂ ನನಗೆ ಬಿಡುಗಡೆ ಕೊಡ್ತಾನೆ ಅಂತ ನಂಬಿಕೆ ಅಂದಿದ್ದೀರ? ಆ ಪ್ರಾರ್ಥನೆಗೆ ಜಯ ಸಿಗೋವರೆಗೂ ನಾನು ಪ್ರಾರ್ಥನೆ ಮಾಡೋದು ನಿಲ್ಲಿಸೋದೇ ಇಲ್ಲ ಅಂತ ಎಷ್ಟು ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಇದೆ? ಇರೋರೊಂದು ಅಲ್ಲೇಲು ಹೇಳಿ. ಒಂದು ಸೇವಕ, ನಾನು ಹೇಳಿ ಮುಗಿಸ್ತೇನೆ. ಒಬ್ಬ ವ್ಯಕ್ತಿ ತನ್ನ ಲೈಫಲ್ಲಿ ಕ್ಯಾನ್ಸರ್ ಕಾಯಿಲೆ ಬಂದ್ಬಿಡ್ತು. ಕ್ಯಾನ್ಸರ್ ಬಂದಾಗ ಅವನು ಯೇಸು ಹತ್ರ ಬಂದು ಅಳ್ತಾನೆ, ಯೇಸುವೇ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನ ಮಾತ್ರ ನಿನ್ನ ಜೀವಿತ, ನೀನು ಆಸೆಗಳೆಲ್ಲ ಏನಿದೆಯೋ ಅದನ್ನು ತೀರಿಸ್ಕೊಂಡ್ಬಿಡು, ನೀನು ಬದುಕೋದು ಭಾಳ ದಿನ ಕಡಿಮೆ, ನಿನ್ನ ಆಸೆನ ತೀರಿಸ್ಕೊಂಡ್ಬಿಡು ಅಂತ ಡಾಕ್ಟ್ರ್ ಹೇಳ್ತಾರೆ. ನಿನ್ನ ವಾಕ್ಯ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತೀಯ ಅಂತ. ಕ್ಯಾನ್ಸರ್ ಬಂದುಬಿಟ್ಟಿದೆಯಪ್ಪ, ಒಂದು ವೇಳೆ ಈ ಕ್ಯಾನ್ಸರ್ ಎಂಬ ರೋಗ ನನ್ನಿಂದ ನೀನು ತೆಗೆದು ಬಿಟ್ಟರೆ ನಾನು ಸಾಯೋವರೆಗೂ ನಿನಗೆ ನಂಬಿಗಸ್ತನಾಗೇ ಇರ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ, ಜೋರಾಗಿ ಹೇಳ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರ ಪ್ರಾರ್ಥನೆ ದೇವ್ರು ಕೇಳಲ್ಲ. ಯಾಕೆಲ್ಲರ ಪ್ರಾರ್ಥನೆ ದೇವ್ರು ಕೇಳಲ್ಲ ಅಂದರೆ ಅವರು ಸಮಯ ಸಾಧಕರಾಗಿರ್ತಾರೆ. ಸಮಯ ಸಾಧಕರು ಅಂದರೆ ಆ ಕ್ಷಣಕ್ಕೆ ಮಾತ್ರ ನಾವು ಪಾಸ್ಟ್ರನ್ನ ಯಾಮಾರಿಸ್ಬೋದು, ಮನೆಯಲ್ಲಿರೋ ಅಪ್ಪ ಅಮ್ಮನ್ನ ಯಾಮಾರಿಸ್ಬೋದು, ಅಣ್ಣ ತಮ್ಮನ್ನ ಯಾಮಾರಿಸ್ಬೋದು, ಬಂಧು ಬಳಗದವ್ರನ್ನ ಯಾಮಾರಿಸ್ಬೋದು. ಸರ್ವಶಕ್ತನಾದ ದೇವರನ್ನ ಯಾಮಾರಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೀತಿಯ ಸಹೋದರಿ, ಅದಕ್ಕೆ ದೇವರು ಹೃದಯವನ್ನು ನೋಡ್ತಾನಂತೆ. ಮನಪೂರ್ತಿಯಾಗಿ ಪ್ರವಾದಿಯಾದ ಯೆರೆಮೀಯನು ಹೇಳ್ತಾನೆ, ಮನಪೂರ್ತಿಯಾಗಿ ಹುಡುಕಿದ್ದೆ ಆದರೆ ನಿನಗೆ ಸದುತ್ತರ ನನ್ನ ದೇವರು ಕೊಡ್ತಾನೆ. ಪ್ರೀತಿಯ ಸಹೋದರ ಸಹೋದರಿ, ಆ ಕ್ಯಾನ್ಸರ್ ಕಾಯಿಲೆ ಬಂದಂಥ ವ್ಯಕ್ತಿ ಕಣ್ಣೀರಾಕಿ ಮೊರೆ ಇಟ್ಟ ನಿಮಿತ್ತವಾಗಿ ಅವನ ತೀರ್ಮಾನ ದೇವರಿಗೆ ಇಷ್ಟ ಆಯಿತು. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಅವನೇನು ಹೇಳ್ತಾನೋ ಅದನ್ನು ಮಾಡಿಬಿಡ್ತಾನೆ. ಅವನು ಪ್ರಾರ್ಥನೆಯನ್ನು ಕೇಳಲ್ಪಟ್ಟಂಥ ದೇವರು ಆ ರಾತ್ರಿನೇ ಆ ಕ್ಯಾನ್ಸರನ್ನು ಸ್ವಸ್ಥತೆ ಮಾಡಿಬಿಟ್ನಂತೆ. ಒಂದು ಅಲ್ಲೇಲು ಹೇಳ್ರಿ. ಸ್ವಸ್ಥತೆ ಆದಂಥ ವ್ಯಕ್ತಿ ಸ್ವಲ್ಪ ದಿನ ದೇವರ ಹತ್ರ ಟೈಮ್ ತಗೊಳ್ಳೋದಿಲ್ಲ. ಅವನು ಆ ಕ್ಷಣನೇ ದೇವರಿಗೆ ಹೇಳ್ತಾನೆ, ದೇವರೇ, ರಾತ್ರಿ ಮಾಡಿದ ಪ್ರಾರ್ಥನೆ ಬೆಳಗ್ಗೆ ಆಗೋದ್ರೊಳಗೆ ನನ್ನ ವ್ಯಾಧಿನ ನೀನು ಗುಣಪಡಿಸಿಬಿಟ್ಟಲ್ಲ. ನಾಳೆಯಿಂದಲ್ಲ ದೇವಾ, ಈಗಲಿಂದಲೇ ನನ್ನ ಜೀವಿತವನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ. ನಾನು ಉಸಿರು ಇರುವ ದಿನದ ತನಕ ನಿನಗಾಗಿ ನಾನು ಸೇವೆ ಮಾಡ್ತೇನೆ, ನಿನಗಾಗಿ ನಾನು ಬದುಕ್ತೇನೆ, ನಿನಗಾಗಿ ಅನೇಕ ಆತ್ಮಗಳಿಗಾಗಿ ಮೊರೆ ಇಡ್ತೇನೆ. ಈ ಲೋಕದಲ್ಲಿ ನನ್ನ ಕೊನೆ ಉಸಿರು ಇರುವ ದಿನದ ತನಕ ನಾನು ಸಾಕ್ಷಿಯಾಗಿರ್ತೇನೆ ದೇವರೇ. ಆ ತೀರ್ಮಾನ ಮಾಡಿ ಅವನೊಂದು ತೀರ್ಮಾನಕ್ಕೆ ಬರ್ತಾನೆ, ನಾನು ನಿನ್ನ ಬದುಕು ಇರುವ ದಿನದ ತನಕ ಕ್ರಿಸ್ತನ ಸೇವಕನಾಗಿರ್ತೇನೆ ಅಂತ ಒಂದು ಊರನ್ನು ಆಯ್ಕೆ ಮಾಡಿಕೊಂಡು ತಾನಿದ್ದಂಥ ಊರನ್ನು ಬಿಟ್ಟು ಸುಮಾರು ದೂರ ಹೋಗಿ ಒಂದು ಊರಲ್ಲಿ
ಒಂದು ಚಿಕ್ಕ ಮನೆಯನ್ನು ತಗೊಂಡು ಆ ಊರಿಗೆಲ್ಲ ಹೋಗಿ ಹೇಳ್ಕೊಂಡು ಬರ್ತಾನೆ, ನಾನು ಯೇಸು ಕ್ರಿಸ್ತನ ಸೇವಕನಾಗಿ ಬಂದಿದ್ದೀನಿ, ಈ ವಾರದಿಂದ ಆರಾಧನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಯೇಸುವನ್ನು ಪ್ರೀತಿಸುವಂಥವರೇ, ನನ್ನ ಜೊತೆಯಲ್ಲಿ ನೀವು ಬಂದು ಆರಾಧನೆ ಮಾಡ್ತೀರಾ? ಮನೆ ಮನೆಗೆ ಹೋಗಿ ಅವನು ಹೇಳ್ಬಿಟ್ಟು ಬಂದ. ಆರಂಭದಲ್ಲಿ ತುಂಬ ಜನ ಬಂದುಬಿಟ್ರಂತೆ. ಅವನಿಗೆ ಒಂದೇ ಸಂತೋಷ, ಎಷ್ಟೊಂದು ಜನ ಬಂದಿದ್ದಾರಲ್ಲ. ದೇವರ ವಾಕ್ಯ ಹೇಳ್ತದೆ, ಕಡೆಯವರೆಗೂ ಕಾಯುವವನು ಮಾತ್ರ ದೇವರ ವಾಗ್ದಾನವನ್ನು ಹೊಂದೋದಕ್ಕೆ ಸಾಧ್ಯ. ಅವನು ಆರಾಧನೆ ಪ್ರಾರಂಭ ಮಾಡಿದ ಬೇರೆ ಊರಿನಲ್ಲಿ ಮೊದಲನೇ ವಾರ ಒಂದು 50 ಜನ, ಎರಡನೇ ವಾರ ಒಂದು 25 ಜನ, ಮೂರನೇ ವಾರ ಒಂದು 10 ಜನ, ನಾಲ್ಕನೇ ವಾರ ಒಂದು 5 ಜನ, ಈ ರೀತಿಯಾಗಿ ಬರ್ತಾ 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 ಆರಾಧನೆಗೆ ಜನ ಇನ್ಕ್ರೀಸ್ ಆಗೋಕ್ಕೆ ಬದಲಾಗಿ ಕಡಿಮೆ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ವಲ್ಪ ವರ್ಷಗಳೇ ಆಗೋಯ್ತು. ಜನ ಬರೋದು, ಜನ ಹೋಗೋದು, ಇವನಿಗೆ ಸ್ವಲ್ಪ ಬೇಸರಿಕೆ ಆಗೋಯ್ತು. ದೇವರ ಹತ್ರ ಮೊರೆ ಇಡ್ತಾನೇ ಇದ್ದ ಅವನು. ದೇವರೇ, ನಿನ್ನ ಸೇವೆ ಮಾಡಬೇಕಂತ ನಾನು ಬಂದಿದ್ದೀನಪ್ಪ. ಮನೆ ಮನೆಗೆ ಹೋಗಿ ನಾನು ಕರೆದನಪ್ಪ. ಅಕ್ಕಪಕ್ಕ ಊರವ್ರಿಗೆಲ್ಲ ಹೇಳಿ ಬಂದಿದ್ದೀನಪ್ಪ. ಆದರೂ ಆರಾಧನೆಗೆ ಮನಸ್ಸು ಯಾರು ಮಾಡ್ತಾ ಇಲ್ವಲ್ಲ. ನಿನ್ನ ಹಿಂದೆ ಬರೋಕ್ಕೆ ಯಾರು ಮನಸ್ಸು ಮಾಡ್ತಾ ಇಲ್ವಲ್ಲ. ನಿನ್ನ ನಂಬೋದಕ್ಕೆ ಯಾರು ಮನಸ್ಸು ಮಾಡ್ತಾ ಇಲ್ವಲ್ಲ. ನಿನ್ನ ಅಂಗೀಕರಿಸೋದಕ್ಕೆ ಯಾರು ಮನಸ್ಸು ಮಾಡ್ತಾ ಇಲ್ವಲ್ಲ. ನನ್ನ ನೋಡಿದಾಗ ಬರ್ತೀನಿ ಅಂತಾರೆ, ಆದರೆ ಯಾರೂ ಬರೋದಿಲ್ವಲ್ಲ ದೇವರೇ. ಸುಮಾರು ವರ್ಷಗಳ ಕಾಲ ಜನ ಬರಲಿ ಬರದೆ ಹೋಗಲಿ, ಆರಾಧನೆ ಮಾತ್ರ ಅವನು ಬಿಟ್ಟೇ ಇಲ್ಲ. ಅವನ ತೀರ್ಮಾನ, ನಾನು ಸಾಯೋವರೆಗೂ ಆರಾಧನೆ ಮಾಡ್ತೀನಿ ದೇವರೇ. ಹಲ್ಲೇಲೂಯಾ. ಆರಾಧನೆ ನಡೀತಾನೆ ಇತ್ತು. ಆದರೆ ಅವನ ನಂಬಿಕೆಯನ್ನು ಅಲುಗಾಡಿಸೋದಕ್ಕೆ, ಅವನ ನಂಬಿಕೆಯನ್ನು ಕುಗ್ಗಿಸೋಕೆ, ಅವನ ಮೈಂಡನ್ನು ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಜನ ಬಂದು ಹೋಗ್ತಾನೆ ಇದ್ರು. ಯಾರು ಸ್ಥಿರವಾಗಿ ನಿಲ್ಲಲೇ ಇಲ್ಲ. ಆದರೆ ದುರಾದೃಷ್ಟಕರ, ಆ ಸಭೆಗೆ ಆರಾಧನೆ ಮಾಡೋಕ್ಕೆ ಆ ಗ್ರಾಮದಲ್ಲಿ ಒಂದು ವಯಸ್ಸಾದಂಥ ಅಜ್ಜಿ ಈ ಆರಾಧನೆಗೆ ಬಂದ್ರಂತೆ. ಇದ್ದೀರಾ? ನಾನು ಇದ್ದೀರಾ ಅಂದರೆ ನಮ್ಮ ಸಭೆಯಲ್ಲೆಲ್ಲ ಆಮೇನ್, ಇಲ್ಲ ಅಲ್ಲೇಲೂ ಹೇಳ್ತಾರೆ. ಇಲ್ಲ ಎಲ್ಲ ಮಲ್ಕೊಂಬಿಟ್ಟವ್ರೆ ಅಂತ. ನನಗಂತೂ ಯಾರೂ ಕಾಣ್ತಾ ಇಲ್ಲ. ಇದ್ದೀರಾ? ಹಲ್ಲೇಲೂಯಾ. ಮಲಗಿದವ್ರು ಹೇಳ್ರಿ. ವೆರಿ ಗುಡ್. ಯಾರಾದ್ರೂ ಇದ್ದೇ ಇರ್ತಾರೆ ಮಲಗೋರು. ಏಸು ಇದ್ದಾಗಲೇ ಮಲಗೋರೆ, ಇನ್ನು ಇಲ್ಲದೆ ತೆಗ್ಬಿಡ್ತಾರ. ಮಲಗೋದು ಅಂದರೆ ತುಂಬ ಜನಕ್ಕೆ ಇಷ್ಟ. ಒಂದು ದಿನ ನಾವೆಲ್ಲ ಮಲಗಿಬಿಡ್ತೀವಿ ಶರೀರದಲ್ಲಿ, ನಮ್ಮ ಆತ್ಮ ಎದ್ದಿರ್ಬೇಕು ಅವಾಗ. ದೇವರಿಗೆ ಸ್ತೋತ್ರ. ಆ ಸಭೆಗೆ ಇದನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಆ ಸಭೆಗೆ ಒಂದು ಅಜ್ಜಿ ಆರಾಧನೆ ಮಾಡೋಕ್ಕೆ ಅಂತ ಬಂದ್ಲು. ದುರಾದೃಷ್ಟಕರ ಏನಪ್ಪ ಅಂದರೆ, ಆರಾಧನೆ ಮಾಡೋಕ್ಕೆ ಬಂದಂಥ ಅಜ್ಜಿ, ಯೇಸುವನ್ನು ಹಿಂಬಾಲಿಸುವಂಥ ಅಜ್ಜಿ, ಯೇಸುವಿಗಾಗಿ ಪರಿಶುದ್ಧವಾದ ಜೀವಿತವನ್ನು ಮಾಡಬೇಕಂತ ಬಯಸಿ ಬಂದಂಥ ಅಜ್ಜಿ, ಯೇಸುವಿಗಾಗಿ ನಂಬಿಗಸ್ತಳಾಗಿ ಬದುಕಬೇಕಂತ ಬಯಸಿ ಬಂದಂಥ ಅಜ್ಜಿಯ ದುರದೃಷ್ಟ, ಆಕೆಗೆ ಕಿವಿನೂ ಕೇಳ, ಬಾಯೂ ಬರಲ್ಲ ಅಂಥವಳು ಸಭೆಗೆ ಬಂದ್ಬಿಟ್ರು. ಪಾಸ್ಟ್ರಿಗೆ ಇನ್ನೂ ಡಿಸ್ಕರೇಜ್ ಆಗೋಯ್ತು. ಚೆನ್ನಾಗಿರೋರು ಯಾರೂ ಆರಾಧನೆಗೆ ಬಂದಿಲ್ಲ. ಈಕೆಗೆ ಮಾತು ಬರಲ್ಲ, ನಾನು ಹೇಳೋದು ಕೇಳಿಸ್ಕೊಳ್ಳೋಕ್ಕೆ ಕಿವಿನೂ ಇಲ್ಲ. ಆದರೂ ನಂಬಿಕೆಯಿಂದ ಯಾರು ಬಂದಿಲ್ಲ ಅಂದರೂ ಪ್ರತಿ ವಾರ ಆರಾಧನೆಗೆ ಅಜ್ಜಿ ಬರ್ತಾ ಇದ್ಲು. ಪ್ರೀತಿಯ ಸಹೋದರ ಸಹೋದರಿ, ಕ್ಲುಪ್ತ ಕಾಲದಲ್ಲಿ ದೇವರ ವಾಗ್ದಾನ ನೆರವೇರುತ್ತಂತೆ. ಒಂದು ಆಮೇಲೆ ಹೇಳ್ರಿ. ಕ್ಲುಪ್ತ ಕಾಲ ಅಂದರೆ ಸರಿಯಾದ ಸಮಯ, ರೈಟ್ ಟೈಮ್,
ರೈಟ್ ಟೈಮ್ ಬರುವಾಗ ದೇವರ ವಾಗ್ದಾನ ನಿಮ್ಮ ಲೈಫಲ್ಲಿ ನೆರವೇರುತ್ತೆ. ಆ ಅಜ್ಜಿ ಬರ್ತಾ ಇದ್ಲು. ಯಾವ ಕ್ಯಾನ್ಸರ್ ಕಾಯಿಲೆ ವಾಸಿಯಾಗಿ ಬೇರೆ ಊರಿನಲ್ಲಿ ಆರಾಧನೆ ಪ್ರಾರಂಭ ಮಾಡಿ ಸಾಯುವ ದಿನದ ತನಕ ಸೇವೆ ಮಾಡ್ತೇನೆ ಅಂತ ಹೇಳಲ್ಪಟ್ಟಂತ ಸೇವಕ ಸೋತು ಹೋಗಿ ದೇವರಿಗೆ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ಇಷ್ಟು ವರ್ಷಗಳ ಕಾಲ ಈ ಗ್ರಾಮದಲ್ಲಿ ಬಂದು ಸುವಾರ್ತೆಯನ್ನು ಸಾರಿ ನಿನ್ನ ನಂಬಿಕೆಯ ಮಾತುಗಳನ್ನು ಆಡಿ ಆರಾಧನೆಗೆ ಬನ್ನಿ ಅಂತ ಕರೆಯಲ್ಪಟ್ಟಾಗಲೂ ಈ ಜನಗಳು ಬಂದಿಲ್ಲಪ್ಪ. ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ, ನನ್ನನ್ನು ಕ್ಷಮಿಸಿ ಬಿಡು, ನಾನು ತಿರುಗಿ ನನ್ನ ಗ್ರಾಮಕ್ಕೆ ನಾನು ಹೋಗ್ಬಿಡ್ತೇನೆ ಅಂತ ಹೇಳಿ ಆ ಅಜ್ಜಿಗೆ ಇನ್ಮೇಲೆ ಇಲ್ಲಿ ಆರಾಧನೆ ಇರಲ್ಲಮ್ಮ ಅಂತ ಹೇಳಿಬಿಟ್ಟು ತನ್ನ ಸ್ವಂತ ಗ್ರಾಮಕ್ಕೆ ಹೊರಟೋಗ್ಬಿಡ್ತಾನೆ. ಸ್ವಲ್ಪ ದಿನಗಳಾದ ಮೇಲೆ ಆ ಅಜ್ಜಿ ತೀರೋಗ್ಬಿಟ್ಟಿದ್ದಾಳೆ. ಆ ಗ್ರಾಮದವ್ರಿಗೆಲ್ಲರಿಗೂ ಒಂದೇ ಆಸೆ, ಇವಾಗ ಸಾಯೋನ್ಗೆ ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನಂತ ಕೇಳ್ತಾರೆ. ಕೇಳಲ್ವ? ಈ ಜೈಲಲ್ಲಿರೋರಿಗೆ ಕೇಳ್ತಾರೆ, ಈ ನೇಣಗಂಬಾಕೆ ನೇಣಾಕ್ತಾರಲ್ಲ ಅವ್ರಿಗೆ ಕೇಳ್ತಾರೆ, ನಿಮ್ಮ ಕೊನೆ ಆಸೆ ಏನಂತ. ಡಾಕ್ಟ್ರು ಇನ್ನು ಇವ್ರು ಸತ್ತೋಗ್ತಾರೆ ಅಂದರೆ ಆ ಮನೆಯವ್ರಿಗೆ ಹೇಳ್ತಾರೆ, ಇವ್ರದ್ದು ಏನು ಆಸೆ ಇದೆಯೋ ಅದನ್ನು ಮುಗಿಸ್ಬಿಡಿ ಅಂತ. ನಾವು ಈ ಅಜ್ಜಿಗೆ ಒಂದು ಆಸೆ ಇತ್ತು, ಇಷ್ಟು ವರ್ಷಗಳ ಕಾಲ ನಾನು ಹೋಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ದೀಕ್ಷಾಸ್ಥಾನ ತೆಗೆದುಕೊಂಡು ಬಾಯಿಲ್ಲದೆ ಹೋದ್ರು ಕಿವಿಯಿಲ್ಲದೆ ಹೋದ್ರು ದೇವರ ಮೇಲೆ ನಂಬಿಕೆ ಇಟ್ಟು ಆರಾಧನೆಗೆ ಬಂದಂತ ಆ ತಾಯಿಯ ಆಸೆ ಕ್ರೈಸ್ತ ಧರ್ಮದಲ್ಲಿ ಶವ ಸಂಸ್ಕಾರ ಮಾಡಬೇಕು ಅಂತ. ಅದಕ್ಕೆ ಆ ಊರಿನವರೆಲ್ಲ ತೀರ್ಮಾನ ಮಾಡಿ ಆರಾಧನೆ ಮಾಡ್ತಾ ಇದ್ದಂಥ ಸೇವಕರಿಗೆ ಸುದ್ದಿ ಮುಟ್ಟಿಸ್ತಾರೆ, ಅಯ್ಯ, ನೀನು ಈ ಊರಿನಲ್ಲಿ ಬಂದು ಆರಾಧನೆ ಮಾಡಿ ಆ ಅಜ್ಜಿನ ಸುಮಾರು ವರ್ಷಗಳ ಕಾಲ ಆರಾಧನೆಯಲ್ಲಿ ನಡೆಸಿದಲ್ಲ, ಆ ಅಜ್ಜಿ ತೀರೋಗಿದೆ. ಆಕೆಯ ಆಸೆ ಕ್ರೈಸ್ತ ಧರ್ಮದ ಪ್ರಕಾರ ಶವ ಸಂಸ್ಕಾರ ಮಾಡಬೇಕಂತ. ಆದ ಕಾರಣ ನೀನು ಬಂದು ಕ್ರೈಸ್ತ ಧರ್ಮದ ಶವ ಸಂಸ್ಕಾರವನ್ನು ಮಾಡು ಅಂತ ಕಳಿಸ್ತಾರೆ ಅವರು. ಆ ಸೇವಕರು ಬರ್ತಾರೆ, ಎಲ್ಲರಿಗೂ ಆಶ್ಚರ್ಯ, ಕ್ರೈಸ್ತ ಧರ್ಮದ ಶವ ಸಂಸ್ಕಾರ ಯಾವ ರೀತಿ ಮಾಡ್ಬೋದು ಅಂತ ಊರಿಗೆ ಊರೇ ಬಂದು ನಿಂತ್ಕೊಂಡು ನೋಡ್ತಾ ಇತ್ತಂತೆ. ಸೇವಕರು ಬಂದರು, ಆ ಅಜ್ಜಿನ ನೆನೆಸ್ಕೊಂಡು ಆ ಶವದ ಮುಂದೆ ಕಣ್ಣೀರಾಗ್ತಾ, ನಾನಿಲ್ಲಿ ಆರಾಧನೆ ಪ್ರಾರಂಭ ಮಾಡಿದಾಗ ಯಾರು ಬರಲಿಲ್ಲಮ್ಮ, ಯೇಸುವನ್ನು ನಂಬಿ ಬಂದಂಥ ನಿನ್ನ ಆಸೆ ಕ್ರೈಸ್ತ ಧರ್ಮದ ಪ್ರಕಾರ ಶವ ಸಂಸ್ಕಾರ ಮಾಡಬೇಕಂತ ಗ್ರಾಮದವರು ಕೇಳಲ್ಪಟ್ಟ ನಿಮಿತ್ತವಾಗಿ ನಾನು ಬಂದಿದ್ದೇನೆ ಅಂತ ಹೇಳ್ಕೊಂಡು ಕಣ್ಣೀರು ಹಾಕುತ್ತಾ ಆ ಶವದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಆ ಸೇವಕರ ಕೈನ ಆ ತಾಯಿ ಕಾಲುಗಳ ಮೇಲೆ ಇಡುವಾಗ ದೇವರ ಮಹಿಮೆ ನೋಡ್ರಿ, ಊರೇ ಬಂದು ನೋಡ್ತಾ ಇದೆ ಏನಾಗಬಹುದು ಅಂತ, ಯಾವ ರೀತಿ ಮಾಡಬಹುದು ಅಂತ. ಸತ್ಯವೇದ ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಒಳಗೆ ಎಲ್ಲದಕ್ಕೂ ಒಂದು ಸಮಯವನ್ನು ದೇವರು ನಿಗದಿ ಮಾಡಿಟ್ಟಿದ್ದಾನೆ. ಆ ಸಮಯ ಬರುವಾಗ ದೇವರ ಮಹಿಮೆ ತನ್ನ ಮಕ್ಕಳಿಗೋಸ್ಕರ ದೇವರು ತೋರಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ದೇವರು ಹೇಳ್ತಾನೆ, ಮನುಷ್ಯನಿಗೆ ಅಸಾಧ್ಯ, ನನಗೆಲ್ಲವೂ ಸಾಧ್ಯ. ಆ ಸೇವಕರು ಆ ತೀರು ಹೋದಂಥ ಆ ತಾಯಿಯ ಕಾಲುಗಳ ಮೇಲೆ ತನ್ನ ಕೈಯನ್ನು ಇಡುವಾಗ ಸಡನ್ ಆಗಿ ಆ ತಾಯಿ ಕಣ್ಣುಗಳನ್ನು ಬಿಡುವುದು ಮಾತ್ರ ಅಲ್ಲ, ಬಾಯಿನ ತೆಗೆದು ಅಲ್ಲೇಲೂಯಾ, ನೀವು ಒಂದು ಅಲ್ಲೇಲೂಯಾ ಹೇಳ್ರಿ.
ಆ ಸತ್ತೋಗಿರುವಂತ ತಾಯಿನ ದೇವರು ಉಳಿಸ್ಬೇಕಂತ ಅವಶ್ಯಕತೆ ಇರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ತನ್ನ ಮಹಿಮೆಯನ್ನ ಬೇರೆಯವರಿಗೆ ಹೋಗಗೊಡಿಸೋದಿಲ್ಲ. ಕೇಳಿಕೋ, ಸದುತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದ. ಕ್ರಿಸ್ತನಲ್ಲಿ ಪಡುವ ಪ್ರಯಾಸ ವ್ಯರ್ಥ ಆಗೋದಿಲ್ಲ. ಪಾಸ್ಟರ್ ತಿಮೋತಿ ಆಗಿರಬಹುದು, ಅವ್ರ ಸಂಗಡಿಗರಾಗಿರಬಹುದು, ಈ ಒಂದು ಅವಕಾಶ ಮಾಡಿಕೊಟ್ಟಂತ ಜನಗಳಾಗಿರಬಹುದು, ಇವತ್ತು ಪಟ್ಟ ಪ್ರಯಾಸಕ್ಕೆ ನನ್ನ ಕರ್ತ ನಿಮಗೆ ಪ್ರತಿಫಲ ಕೊಡ್ಲಿಕ್ಕಿದ್ದ. ಆ ತಾಯಿ ಎಷ್ಟು ವರ್ಷ ಆರಾಧನೆಗೆ ಬಂದ್ಲು ಗೊತ್ತಿಲ್ಲ. ಈ ಸೇವಕನ ತೀರ್ಮಾನ ದೇವರು ಬೀಳಿಸಲ್ಲ. ಪ್ರಿಯ ಸಹೋದರಿಯೇ, ಕೆಲವೊಂದು ಕಾಯಿಲೆ ದೇವರ ಮಹಿಮೆಗೋಸ್ಕರ ಬರುತ್ತೆ, ಕೆಲವೊಂದು ಕಾಯಿಲೆ ಪಾಪದ ನಿಮಿತ್ತ ಬರುತ್ತೆ, ಕೆಲವೊಂದು ಕಾಯಿಲೆ ಅವಿದ್ಯತೆಯ ನಿಮಿತ್ತ ಬರುತ್ತೆ. ಆದರೆ ದೇವರು ಹೇಳ್ತಾನೆ, ಯಾರು ಶುದ್ಧವಾಗಿ ಪ್ರಾರ್ಥನೆ ಮಾಡುತ್ತಾ ನಂಬಿಕೆಯಲ್ಲಿ ಸಾಕ್ಷಿಯನ್ನ ಕಾಪಾಡುತ್ತಾರೋ ಅವರನ್ನು ನಾನು ಎಂದಿಗೂ ಕೈ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಆ ಅಜ್ಜಿ ಎದ್ಲು, ಇಡೀ ಊರಿಗೆ ಊರೇ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತು. ಆ ಅಜ್ಜಿ ಎದ್ಲು, ಇಡೀ ಊರಿಗೆ ಊರೇ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸ್ಕೊ. ಹಾಗಾದ್ರೆ ಈ ಗ್ರಾಮದಲ್ಲಿ ಕ್ರೈಸ್ತರಾಗಿ ನಿಮ್ಮನ್ನು ಇಟ್ಟಿರೋದು ಸುಮ್ಮನೆ ಜೀವಿಸೋದಕ್ಕೋಸ್ಕರ ಅಲ್ಲ. ಇನ್ನು ಯಾರ ರಕ್ಷಣೆ ಹೊಂದಿಲ್ವೋ ಅವ್ರಿಗೋಸ್ಕರ ನಿಮ್ಮ ಮನೆಗಳಲ್ಲಿ ಮೊಣಕಾಲು ಹಾಕಿ ಕಣ್ಣೀರು ಹಾಕುವಾಗ ನಿಮ್ಮನ್ನೂ ದೇವರು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಜೊತೆ ಅವರನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಮೊರೆಯನ್ನು ಕೇಳ್ತಾನೆ, ಅವರ ಮೊರೆಗೂ ಸದುತ್ತರವನ್ನು ಕೊಡ್ತಾನೆ. ನಿಮ್ಮ ಬಾಯಿಗಳನ್ನು ಅಭಿಷೇಕವುಳ್ಳ ಬಾಯಿಗಳಾಗಿ ದೇವರು ಮಾಡ್ತಾನೆ. ನಿಮ್ಮ ಜೀವಿತವನ್ನು ಪರಿಶುದ್ಧಾತ್ಮನು ವಾಸ ಮಾಡುವಂಥ ಆಲಯವನ್ನಾಗಿ ದೇವರು ಮಾಡ್ತಾನೆ. ಪ್ರಿಯ ಸಹೋದರಿಯೇ, ದೇವರ ವಾಗ್ದಾನ, ನೀವು ನನ್ನ ಆಲಯ, ನೀವು ನನಗೆ ಗರ್ಭಗುಡಿ ಅಂತ ನಿಮಗೆ ಗೊತ್ತಿಲ್ಲವಾ? ಈ ರಾತ್ರಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಭಕ್ತಿ ಸಂಜೀವನದಲ್ಲಿ ನಿಜವಾಗ್ಲೂ ಕ್ರಿಸ್ತನ ಮೇಲೆ ನಮಗೆ ಭಕ್ತಿ ಇದೆಯಾ? ಭಯ ಇದೆಯಾ? ವಿಧೇಯತೆ ಇದೆಯಾ? ಅವನಿಗಾಗಿ ಸಾಯೋದ್ರೊಳಗೆ ಸಾಧನೆ ಮಾಡುವಂಥ ಕಾರ್ಯಗಳು ಮಾಡಬೇಕಂತ ಆ ಒಂದು ಧ್ಯೇಯ ನಮಗಿದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಒಂದು ತೀರ್ಮಾನ ನಮ್ಮ ಲೈಫನ್ನು ಬದಲಾವಣೆ ಮಾಡುತ್ತೆ. ನಮ್ಮ ಒಂದು ತೀರ್ಮಾನ ನಮ್ಮ ಲೈಫನ್ನು ಬದಲಾವಣೆ ಮಾಡುತ್ತೆ. ದೇವರ ಒಂದು ವಾಗ್ದಾನ ಏನು ಗೊತ್ತಾ? ಕತ್ತಲೆ ಕಡೆಗೆ ಹೋಗ್ಬೇಡ್ರಿ, ಬೆಳಕಿನ ಕಡೆಗೆ ಬನ್ರಿ. ಶಾಪದ ಕಡೆಗೆ ಹೋಗ್ಬೇಡ್ರಿ, ಆಶೀರ್ವಾದದ ಕಡೆಗೆ ಬನ್ರಿ. ಮರಣದ ಕಡೆಗೆ ಹೋಗ್ಬೇಡ್ರಿ, ನಿತ್ಯ ಜೀವದ ಕಡೆಗೆ ಹೋಗ್ರಿ. ಪ್ರಿಯ ಸಹೋದರಿಯೇ, ಭೂಲೋಕದಲ್ಲಿ ದೇವರು ಎಲ್ಲರಿಗೂ ಜೀವ ಕೊಟ್ಟವನೇ. ಯೇಸುವನ್ನು ನಂಬೋರಿಗೆ ಮಾತ್ರ ನಿತ್ಯ ಜೀವ ಕೊಟ್ಟವನು. ಒಂದು ಅಲ್ಲೇಲೂಯಾ ಹೇಳ್ರಿ. ಭೂಲೋಕದಲ್ಲಿರೋ ಎಲ್ಲರಿಗೂ ಜೀವ ಇದೆ, ಆದರೆ ಯೇಸುವನ್ನು ನಂಬೋರಿಗೆ ಮಾತ್ರ ನಿತ್ಯ ಜೀವ ಇದೆ. ಇವತ್ತು ಆ ನಿತ್ಯ ಜೀವ ನಿನಗೆ ಕೊಡಬೇಕಂತಾನೆ ಇವತ್ತಿಗೂ ಯೇಸು ಪ್ರಯಾಸ ಪಡ್ತಾ ಇದ್ದಾನೆ. ಕೆಟ್ಟು ಹೋಗಿರುವಂಥ ನಮ್ಮನ್ನು ಹುಡುಕಿ ಯೇಸು ಬಂದಿದ್ದಾನೆ. ದೇವರು ನಿಮ್ಮ ಬಾಯಲ್ಲಿ ಅಭಿಷೇಕನ ತುಂಬಿಸ್ತಾ ಇದ್ದಾನೆ. ನಿಮ್ಮ ಒಳಗಡೆ ಪರಲೋಕದ ದರ್ಶನವನ್ನು ತುಂಬಿಸ್ತಾ ಇದ್ದಾನೆ. ನೀವು ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ಅನೇಕ ರೋಗಗಳು ವಾಸಿ ಮಾಡ್ತಾ ಇದ್ದಾನೆ. ನೀವು ಬಾಯಿ ತೆರೆದು ಕೇಳಿಕೊಳ್ಳುವಾಗ ಅದ್ಭುತಗಳನ್ನ ದೇವರು ಮಾಡ್ತಾ ಇದ್ದಾನೆ. ನೀವು ಹೋಗೋ ಗ್ರಾಮಗಳಲ್ಲಿ ದೇವರು ಬಿಡುಗಡೆಗಳು ತರ್ತಾ ಇದ್ದಾನೆ, ಮನೆಗಳಲ್ಲಿ ಬಿಡುಗಡೆಗಳು ತರ್ತಾ ಇದ್ದಾನೆ. ಅಭಿಷೇಕದ ಮೂಲಕವಾಗಿ ದೆವ್ವಗಳು ಓಡುವಾಗ ದೇವರು ಮಾಡ್ತಾ ಇದ್ದಾನೆ. ಕಾರಣ ಏನು? ಯೇಸು ಇವತ್ತಿಗೂ ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ನಮ್ಮನ್ನು ಒಂದು ನಿಮಿಷ ಸಮರ್ಪಣೆ ಮಾಡಿಕೊಳ್ಳೋಣ. ನಿಮ್ಮ ತೀರ್ಮಾನ ನಿಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸಿ